ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಈಗಿನ ಕಾಲದಲ್ಲಿ ಮೊಬೈಲ್ ಇಲ್ಲದೆ ಬದುಕುವಂಥ ಪರಿಸ್ಥಿತಿ ಅಂತೂ ಇಲ್ಲವೇ ಇಲ್ಲ. ಯಾಕಂದರೆ ಮೊಬೈಲ್ ಬೇಕೇ ಬೇಕಾಗತ್ತೆ. ಬೇಕಾದರೆ ಊಟವನ್ನು ಬೇಕಾದರೆ ಬಿಟ್ಬಿಡ್ತೀವಿ, ಆದರೆ ಮೊಬೈಲ್ ಇಲ್ಲದೆ ಬದುಕುವಂಥ ವ್ಯಕ್ತಿ ಇದುವರೆಗೂ ಕೂಡ ಯಾರೂ ಇಲ್ಲ. ಯಾಕಂದರೆ ಪ್ರತಿ ಕ್ಷಣ ಕೈಯಲ್ಲಿ ಮೊಬೈಲ್ ಇರಲೇಬೇಕು. ಆದರೆ ಇದು ಅತಿಯಾದರೆ ಏನಾಗುತ್ತೆ? ರೋಗದ ಮೇಲೆ ಪರಿಣಾಮ ಬೀರುತ್ತೆ. ಮನುಷ್ಯನ ರೋಗದ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದಾಗಿ ಒಂದು ಭಯಾನಕ ವರದೀಗ ಹೊರಗಡೆ ಬಿದ್ದಿರುವಂಥದ್ದು. ಒಬ್ಬ ವ್ಯಕ್ತಿ 9 ಗಂಟೆಗಳ ಕಾಲ ಮೊಬೈಲನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಅಂತ ಹೇಳಿದಾಗ ಅವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇದರಿಂದಾಗಿ ಇಲ್ಲದೇ ಇರುವಂಥ ಕಾಯಿಲೆಗಳು ಕೂಡ ಬರ್ತಾ ಇವೆ. ಸೊ ಹಂಗಾಗಿ ಇದಕ್ಕೆ ಪರಿಹಾರ ಏನು ಅನ್ನುವಂಥ ಪ್ರಶ್ನೆ ಈಗ. ಮೊಬೈಲನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಯಾವ ರೀತಿಯಾಗಿ ಮೊಬೈಲನ್ನು ಯೂಸ್ ಮಾಡಬೇಕು? ಮೊಬೈಲನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಮೊಬೈಲ್ ಬೇಕೇ ಬೇಕಾಗತ್ತೆ. ಆದರೆ ಅದರಿಂದ ಸ್ವಲ್ಪ ಮಟ್ಟಿಗೆ ದೂರ ಇರಬೇಕಾಗತ್ತೆ. ಅದು ಅತಿ ಆಯಿತು ಅಂತಂದರೆ ಅದು ಬೇರೆ ರೀತಿಯ ಪರಿಣಾಮ ಬೀರುತ್ತೆ. ಹಾಗಾಗಿ ಮೊಬೈಲಿಂದಾಗಿ ನಾವು ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು, ಅದರಿಂದ ಯಾವ ರೀತಿಯಾಗಿ ದೂರ ಇರಬೇಕು, ಇದರ ಜೊತೆಗೆ ಮೊಬೈಲ್ ಬಳಕೆ ಹೆಚ್ಚಳ ಆದರೆ ಯಾವೆಲ್ಲ ರೋಗ ಬರುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಮೊಬೈಲ್ ವ್ಯಸನ, ಮಕ್ಕಳ ಬಗ್ಗೆ ಎಚ್ಚರ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಶ್ರೀನಾಥ್ ಎಸ್ ಮಣಿಕಂಠಿ, ಕಾವೇರಿ ಹಾಸ್ಪಿಟಲ್ ತಜ್ಞ ವೈದ್ಯರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಿಮ್ಮ ಹತ್ರ ಮೊಬೈಲ್ ಇದೆಯಾ? ಖಂಡಿತ. ಹೇಗೆ ಅಂದರೆ ಹೇಗೆ ಯೂಸ್ ಮಾಡ್ತೀರಿ ನೀವು ಅಂತೇಳಿ ಫೋನ್ನ? ಇವಾಗ ಮೊಬೈಲ್ ಎವ್ರಿಡೇ ಮೊಬೈಲ್ ಇಲ್ಲದೆ ಜೀವನ ಸಾಗಿಸೋದು ತುಂಬ ಕಷ್ಟನೇ. ಎಸ್ಪೆಷಲಿ ಪ್ರೊಫೆಷ್ನಲ್ಸ್ಗೆ. ನಾವು ನಮ್ಮ ಪೇಷಂಟ್ಸ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಇಲ್ಲಾಂದರೆ ನಾವು ರಿಸರ್ಚ್ ಮಾಡೋದು, ಇಲ್ಲಾಂದರೆ ನಮ್ಮ ವರ್ಕ್ ರಿಲೇಟೆಡ್ ಕೆಲಸ ಮಾಡೋದಕ್ಕೆ ಮೊಬೈಲ್ ತುಂಬ ಅವಶ್ಯಕತೆ. ಹವೆವರ್ ನಾವು ಯಾವಾಗಲೂ ಬ್ಯಾಲೆನ್ಸ್ ಇಟ್ಕೋಬೇಕು. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಅದೇ ಥರ ನಾವು ಎಷ್ಟು ಯೂಸ್ ಮಾಡ್ಬೋದು ಮೊಬೈಲು, ಓಕೆ, ಎಷ್ಟು ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬಾರ್ದು, ಅದು ಆ ಬ್ಯಾಲೆನ್ಸನ್ನ ನಾವು ಲೈಫಲ್ಲಿ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಏನು ಅನಿಸುತ್ತೆ ಸರ್ ನಿಮಗೆ? ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಈಗಿನ ಕಾಲದಲ್ಲಿ ನೋಡಿದಾಗ ಪ್ರತಿಯೊಬ್ಬರ ಕೈಯಲ್ಲಿ ಒಂದಲ್ಲ ಎರಡೆರಡು ಫೋನ್ ಇರ್ತವೆ. ಕರೆಕ್ಟ್. ಸೊ ಹೇಗೆ ಅಂದರೆ ಮೊಬೈಲ್ ಇಲ್ಲ ಅಂತಂದರೆ ಅವ್ರು ಇಲ್ಲ ಅನ್ನೋ ಪರಿಸ್ಥಿತಿ. ಮೊಬೈಲ್ ಇಲ್ಲ ಅಂತಂದರೆ ಇಲ್ಲ, ಬೇರೆ ಏನು ಬೇಕಾದರೂ ವಸ್ತು ನಮಗೆ ಬೇಡ, ಆದರೆ ಮೊಬೈಲ್ ಬೇಕೇ ಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಸೊ ಇದರಿಂದ ಏನೆಲ್ಲ ಸಮಸ್ಯೆ ಆಗ್ಬೋದು ಅಂತೇಳಿ? ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂದರೆ ಮೊಬೈಲ್ ಒಂಥರ ಅದು ಅಡಿಕ್ಟಿವ್ ನೇಚರ್. ಎಸ್ಪೆಷಲಿ ಮಕ್ಕಳ ಕೈಗೆ ಸಿಕ್ಕಿಬಿಟ್ರೆ, ಓಕೆ, ಅದು ಫಾಸ್ಟಾಗಿ ಮೂವ್ ಆಗ್ತಾ ಇರೋದ್ರಿಂದ ಅವರಿಗೆ ಅದು ಒಂಥರ ಕೆಲವು ನ್ಯೂರೋ ರಿಸೆಪ್ಟರ್ಸ್ ಎಲ್ಲ ಸೆಕ್ರೆಟ್ ಆಗುತ್ತೆ, ಡೋಪಮಿನ್ ಅಂತ. ಅದರಿಂದ ಅವ್ರಿಗೆ ಒಂಥರ ಕಿಕ್ ಬರುತ್ತೆ. ಸೊ ಅದರಿಂದ ಅವರು ದೆ ಕೀಪ್ ಆನ್ ವಾಚಿಂಗ್. ಅವ್ರಿಗೆ ಅಡಿಕ್ಷನ್ ಥರ ಡೆವಲಪ್ ಆಗುತ್ತೆ. ಪ್ಲಸ್ಸು ಕಾನ್ಸಂಟ್ರೇಷನ್ ಎಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಅದು ಫಾಸ್ಟಾಗಿ ಮೂವ್ ಆಗ್ತಾ ಇರೋದ್ರಿಂದ ಅವ್ರ ಅಟೆನ್ಷನ್ ಅವ್ರಿಗೆ ಗ್ರಾಸ್ಪ್ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ. ಅದೇ ಅವ್ರಿಗೆ ನಾವು ಬುಕ್ಸ್ ಕೊಟ್ಟರೆ ಮಕ್ಕಳಿಗೆ ಅದು ತುಂಬ ಬೋರ್ ಅನಿಸುತ್ತೆ ಅವಾಗ. ಯಾಕಂದರೆ ಅಷ್ಟು ಫಾಸ್ಟಾಗಿ ಮೂವ್ ಆಗೋದಿಲ್ಲ, ಅಷ್ಟು ಕಲರ್ಫುಲ್ ಇರೋದಿಲ್ಲ. ಸೊ ಮೊಬೈಲ್ ಯೂಸ್ ಮಾಡೋದ್ರಿಂದ ಅಡಿಕ್ಷನ್ ಡೆವಲಪ್ ಆಗುತ್ತೆ, ಪೇಷನ್ಸ್ ಇರೋದಿಲ್ಲ, ತುಂಬ ಇಂಪೇಷಂಟ್ ಆಗ್ತಾರೆ. ಆಮೇಲೆ ಲ್ಯಾಂಗ್ವೇಜ್ ಸ್ಕಿಲ್ಸು ತುಂಬಾ ಡಿಲೇ ಆಗುತ್ತೆ ಮಕ್ಕಳಿಗೆ. ಎಸ್ಪೆಷಲಿ ನಾವು ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಓಕೆ, ಪ್ಲಸ್ಸು ಸೋಷಿಯಲ್ ಸ್ಕಿಲ್ಸು, ಎಮೋಷ್ನಲ್ ಸ್ಕಿಲ್ಸು, ಇವೆಲ್ಲ ಡೆವಲಪ್ ಆಗೋದಕ್ಕೆ ತುಂಬಾ ಅಡ್ಡಿ ಆಗುತ್ತೆ ಮೊಬೈಲ್ ಬಳಕೆ, ಎಸ್ಪೆಷಲಿ ಅರ್ಲಿ ಏಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ. ಯಾಕಂದರೆ ಮಗು ಹುಟ್ಟಿದಾಗಲಿಂದ ಫಸ್ಟ್ 2 ಇಯರ್ಸಲ್ಲಿ ಬ್ರೈನು ತುಂಬ ರ್ಯಾಪಿಡ್ ಗ್ರೋತ್ ಆಗುತ್ತೆ. ಆಲ್ಮೋಸ್ಟ್ ಅಡಲ್ಟ್ ಸೈಜ್ ರೀಚ್ ಆಗುತ್ತೆ. ಆವಾಗ ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ಲಾಟ್ ಆಫ್ ನ್ಯೂರಲ್ ಕನೆಕ್ಷನ್ಸ್ ಆರ್ ಹ್ಯಾಪ್ನಿಂಗ್. ನ್ಯೂರಲ್ ಕನೆಕ್ಷನ್ಸ್ ಆಗ್ತಾ ಇರುತ್ತೆ. ಎವ್ರಿ ಟೈಮ್ ಮಗು ಏನಾದರೂ ನೋಡಿದಾಗ, ಕೇಳಿದಾಗ ಅದು ಮಕ್ಕಳ ಮೇಲೆ ಬ್ರೈನ್ ಡೆವಲಪ್ಮೆಂಟ್ ಪರಿಣಾಮ ಬೀಳುತ್ತೆ. ಸೊ ಎವ್ರಿ ಡೇ ಟು ಡೇ ಇಂಟ್ರ್ಯಾಕ್ಷನ್ಸ್ ಪರಿಣಾಮ ಬೀಳುತ್ತೆ. ಓಕೆ. ಸೊ ಅದರಿಂದ ನಾವು ಫಸ್ಟು ಡೆವಲಪಿಂಗ್ ಇಯರ್ಸಲ್ಲಿ ನಾವು ಹೇಗೆ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದು ಇಟ್ ಕ್ಯಾನ್ ಅಫೆಕ್ಟ್ ದ ಚೈಲ್ಡ್ ಫಾರ್ ಎ ಲಾಂಗರ್ ಪೀರಿಯಡ್. ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದೀವಿ, ಇಬ್ಬರು ತಂದೆ ತಾಯಿರು ಇಬ್ಬರು ವರ್ಕ್ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳು 10-11 ಮಂತ್ಸ್ ಬೇಬಿನ ಇದರಲ್ಲಿ
ಇದ್ರ ಟ್ರಾಲಿಯಲ್ಲಿ ಇಟ್ಬಿಟ್ಟು ಬಿಟ್ಬಿಡ್ತಾರೆ, ಅಂದರೆ ವಾಕರಲ್ಲಿ ಬಿಟ್ಬಿಟ್ಟು ಯೂಟ್ಯೂಬ್ ಹಾಕ್ಬಿಟ್ಟು ಆ ಮಗು 7-8 ಅವರ್ಸ್ 9 ಅವರ್ಸ್ ಬರೀ ಯೂಟ್ಯೂಬ್ ನೋಡ್ಕೊಂಡು ಓಡ್ಕೊಂಡಿರುತ್ತೆ. ತಂದೆ ತಾಯಿ ಇಬ್ಬರು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ವರ್ಕ್ ಫ್ರಮ್ ಹೋಮ್. ಓಕೆ, ಮಾತಾಡೋಣ ಸರ್. ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀನಿ. ಸರ್, ಸಮಾಲೋಚಕರಾಗಿರುವಂಥ ಕೀರ್ತಿ ಠಾಕೂರಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಎಲ್ಲರಿಗೆ. ಎಸ್, ಹಾಗೆಯೇ ಮಾನ್ವಿತಾ ಮಾಸ್ಗೋಡ್, ಮನಃಶಾಸ್ತ್ರಜ್ಞ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಮಾನ್ವಿತಾ ಅವರು, ಈಗ ನಿಮ್ಮ ಹತ್ರನೇ ಬರ್ತೀನಿ. ಈ ಮೊಬೈಲ್ ಫೋನ್ ಅನ್ನೋದು ಅಭ್ಯಾಸನ ಅಥವಾ ದುರಭ್ಯಾಸನ? ಮೊಬೈಲ್ ಫೋನ್ ಅನ್ನೋದು ಇವಾಗ ನೆಸೆಸಿಟಿ ಸರ್. ಕೆಲವೊಂದು ನೀವು ಇವತ್ತು ಮಾತಾಡಿದ್ದು, ನಾವು ಕಾಂಟ್ಯಾಕ್ಟ್ ಮಾಡಿದ್ದು ಮೊಬೈಲ್ ಫೋನ್ ಮೂಲಕ. ಬಟ್ ಮೊಬೈಲ್ ಫೋನ್ನಲ್ಲಿ ಆ್ಯಕ್ಚುಲಿ ಸ್ವಲ್ಪ ಹಿಂದೆ ಹೋಗಬೇಕು. ಮೊಬೈಲ್ ಫೋನ್ ಇಂಟ್ರೊಡ್ಯೂಸ್ ಯಾಕೆ ಮಾಡಿದ್ರು ಅಂತ, ಇಡೀ ಪ್ರಪಂಚ ಈಸಿಯಾಗಿ ಕನೆಕ್ಟ್ ಆಗಬೇಕು, ಇನ್ಫಾರ್ಮೇಷನ್ ಬೇಗ ಜಾಲತಾಣದ ಮೂಲಕ ಎಲ್ಲರಿಗೂ ಅದು ರೀಚ್ ಆಗಬೇಕು. ಆಮೇಲೆ ನಾವು ಅವಾಗ STD ಕಾಲು ISD ಕಾಲ್ ಎಲ್ಲ ಮಾಡ್ತಾ ಇದ್ವಿ. ಅದು ಸ್ವಲ್ಪ ಕಷ್ಟ ಆಯಿತು. ಮೊಬೈಲ್ ಇದು ಜನರನ್ನ ಹತ್ರ ತಗೊಂಬಂದಿದೆ, ಪ್ರಪಂಚನ ಎಲ್ಲರಿಗೂ ರೀಚ್ ಔಟ್ ಮಾಡಿದೆ. ಆದರೆ ಅದರದ್ದು ದುರುಪಯೋಗನೂ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಮೊಬೈಲ್ ಫೋನ್ ಓವರ್ ಯೂಸ್ ಆಯಿತು ಅಂತಂದರೆ ಇಟ್ ಈಸ್ ರಾಂಗ್, ಒಳ್ಳೆಯದಲ್ಲ. ಎಲ್ಲ ಥರನೂ ಇವಾಗ ಸರ್ ಹೇಳ್ತಾ ಇದ್ರು, ಅದೇ ರೀತಿ ಎಲ್ಲ ನೆಗೆಟಿವ್ ಎಫೆಕ್ಟೂ ಮೊಬೈಲ್ ಓವರ್ ಯೂಸ್, ಗ್ಯಾಡ್ಜೆಟ್ ಓವರ್ ಯೂಸ್, ಸ್ಕ್ರೀನ್ ಓವರ್ ಟೈಮ್ ಇದರಿಂದ ಆಗುತ್ತೆ. ಕೀರ್ತಿ ಮೇಡಮ್ ಅವ್ರ, ಈಗ ಏನು ಮೊಬೈಲ್ ಫೋನ್ ಅಂತಂದ್ರೆ ಏನು ಅಂತ ನೋಡಿ, ಮೊಬೈಲ್ ಫೋನ್ ಒಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು. ನಮ್ಮ ಕೈಯಲ್ಲೇ ಕೊಟ್ಟಿದ್ದು ಎಷ್ಟೇ ಇಷ್ಟ ಇರ್ಲಿ, ಅದು ನಾವು ಲಿಮಿಟೆಡ್ ಆಗಿ ತಿನ್ಬೇಕು, ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು. ಅದು ನಾವು ಕಲಿಬೇಕು, ನಮ್ಮ ಮಕ್ಕಳಿಗೂ ಕಲಿಸ್ಬೇಕು. ಈಗ ಮೊಬೈಲು ಎಸೆನ್ಷಿಯಲ್, ಮೇಡಮ್ ಹೇಳ್ತಾ ಇದ್ದಾರೆ, ಸರ್ ಹೇಳ್ತಾ ಇದ್ದಾರೆ, ಎಸೆನ್ಷಿಯಲ್ ಇದೆ. ಆದ್ರೆ ಎಲ್ಲಿ ಎಷ್ಟು ಎಸೆನ್ಷಿಯಲ್ ಮಾಡಬೇಕು, ನಾವೇ ಅದ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕಬೇಕು. ನಾವೇ ಹಾಕಿಲ್ಲಂದ್ರೆ ಮಕ್ಕಳು ಹೇಗೆ ಹಾಕ್ತಾರೆ? ಅದೇ ಸರ್, ಈಗ ಏನಂದರೆ ಮೊಬೈಲ್ ಫೋನ್ ಅಂದರೆ ಮಕ್ಕಳು ಈ ರೀತಿಯಾಗಿ ಆ ಪಿಡುಗು ಅಂತಲೂ ಕೂಡ ಹೇಳ್ಬೋದು. ಈ ಮೊಬೈಲ್ ಫೋನು ಈ ಚಟಕ್ಕೆ ಅಥವಾ ಈ ವ್ಯಾಮೋಹಕ್ಕೆ ಬೀಳೋದಕ್ಕೆ ಪ್ರಮುಖ ಪೋಷಕರೇ ಕಾರಣ ಅಂತ ಅನ್ಸಲ್ವಾ? ಖಂಡಿತ. ಮಕ್ಕಳಿಗೆ ಮೊಬೈಲ್ ಹೇಗೆ ಬರುತ್ತೆ, ಪೋಷಕರೇ ಕೊಡೋದು ತಾನೆ. ಸೊ ಅವರು ಎಲ್ಲ ಪೋಷಕರ ಕಂಟ್ರೋಲ್ ಇರುತ್ತೆ. ಪ್ಲಸ್ಸು ನಾವು ಪೋಷಕರು ನೋಡಿಬಿಟ್ಟು ಮಕ್ಕಳು ಅದನ್ನು ಹ್ಯಾಬಿಟ್ ಕಳ್ಕೊಳ್ತಾರೆ. ಇವಾಗ ತಾಯಿ ಯಾವಾಗಲೂ ಮೊಬೈಲ್ ಯೂಸ್ ಮಾಡಿ, ತಂದೆ ಯಾವಾಗಲೂ ಮೊಬೈಲಲ್ಲಿದ್ದರೆ ಮಕ್ಕಳಿಗೆ ಅದರ ಅಭ್ಯಾಸ ತುಂಬ ಜಾಸ್ತಿ ಆಗುತ್ತೆ. ಕೆಲವು ಮನೆಗಳಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಈ ಟೈಮಲ್ಲಿ ಮಾತ್ರ ಮೊಬೈಲ್ ಯೂಸ್ ಮಾಡಬೇಕು, ಬೇರೆ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ. ಆ ಫ್ಯಾಮಿಲಿಯಲ್ಲಿ ನೋಡಿ ನಿಮ್ಮ ಮಕ್ಕಳು, ಆ ಫ್ಯಾಮಿಲಿಯಲ್ಲಿ ಅವ್ರ ಬಿಹೇವಿಯರ್ ಆ ಥರನೇ ಇರುತ್ತೆ. ಅವ್ರಿಗೆ ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ಮಾತ್ರ ಮೊಬೈಲ್ ಯೂಸ್ ಬಿಡ್ತಾರೆ, ಬೇರೆ ಟೈಮಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಇವಾಗ ಫ್ಯಾಮಿಲಿಯಲ್ಲಿ, ಎಷ್ಟೋ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಜೊತೆಗೆ ಊಟ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಇವಾಗ ಪ್ಲೇಟ್ ತೊಗೊಳ್ತಾರೆ, ಅವ್ರ ರೂಮ್ಗೆ ಹೋಗ್ತಾರೆ, ಇಲ್ಲಾಂದರೆ ಸೋಫಾಲ್ ಕೂತ್ಕೊಳ್ತಾರೆ, ಮೊಬೈಲ್ ಇಟ್ಕೊಳ್ತಾರೆ, ಇಲ್ಲ TV ನೋಡ್ತಾರೆ. ಕೈಲಿ ಮೊಬೈಲ್ ಕೊಟ್ಟರೆ ಊಟ ಮಾಡೋದಿಲ್ಲ ಅಂದರೆ ಇಲ್ಲ. ಮೊದಲು ಚಂದಮಾಮ ತೋರಿಸ್ತಾ ಇದ್ರು, ಇವಾಗ ಮೊಬೈಲ್ ತೋರಿಸ್ಬಿಟ್ಟು ಊಟ ಮಾಡಿಸ್ತಾರೆ. ಬನ್ನಿ ಸರ್. ಮೇಡಮ್, ಈಗ ಸಹಜ ಸರ್ ಹೇಳ್ದಂಗೆ ಹಂಗೆ ಬದಲಾವಣೆ ಆಗಿದೆ. ಮೊಬೈಲ್ ಇಲ್ಲ ಅಂತಂದರೆ ಊಟನೇ ಮಾಡೋದಿಲ್ಲ, ಊಟ ಬೇಕಾದರೆ ಬಿಟ್ಬಿಡ್ತಾರೆ, ಬಟ್ ಮೊಬೈಲ್ ಅಂತೂ ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ. ಬಟ್ ಅಂದರೆ ಯಾವ ಏಜಲ್ಲಿ ಮೊಬೈಲ್ ಬಳಸೋದು ಸೂಕ್ತ ಅಂತ ಅನಿಸುತ್ತೆ ನಿಮಗೆ? ಸರ್, ಅದು ಒಂದು ಸ್ಕ್ರೀನು ಸರ್. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ. AV ಮೀಡಿಯಮ್ ನಿಮ್ಮ ಚಾನೆಲ್ ಥರ ಸೌಂಡ್ ಇದೆ, ಮತ್ತು ಪಿಕ್ಚರ್ಸ್ ಇದೆ, ಸ್ಕ್ರೀನ್ ಚೇಂಜ್ ಆಗುತ್ತೆ. ಇದೇ ಆ ಮಕ್ಕಳಿಗೆ ಅಟೆನ್ಷನ್ ಬೇಕಿರೋದು. ನೀವು ಪಕ್ಕದ ಮನೆಯಲ್ಲಿ, ಜಸ್ಟ್ ಎಕ್ಸಾಂಪಲ್, ಪಕ್ಕದ ಮನೆಯಲ್ಲಿ TV ಆನ್ ಆಗಿರುತ್ತೆ, ನಿಮ್ಮ ಪಾಡಿಗೆ ನೀವು ಇಲ್ಲಿ ಕೂತಿದ್ದೀರಾ, ಅಲ್ಲಿ ವಾಯ್ಸ್ ಬಂದ ತಕ್ಷಣ ನನ್ನ ಗಮನ ಆ ಕಡೆ ಹೋಗುತ್ತೆ ಅಲ್ವಾ? ಅಥವಾ ಇನ್ನೆಲ್ಲೋ ಕೂತಿರ್ತೀರಾ, ಹಾಸ್ಪಿಟಲ್ಗೆ ಹೋಗಿರ್ತೀರಾ, ರೈಲ್ವೆ ಸ್ಟೇಷನ್, ಎಲ್ಲಾದರೂ ಒಂದು ಕಡೆ, ಅಲ್ಲಿ ಏನಾದರೂ ಸ್ಕ್ರೀನಲ್ಲಿ ಓಡ್ತಾ ಇದ್ರೆ ಆ ಕಡೆ ನಮ್ಮ ಗಮನ ಹೋಗುತ್ತೆ. ಮೊಬೈಲ್ ಇಸ್ ಅ ವೆರಿ ಪವರ್ಫುಲ್ ಮೀಡಿಯಮ್ ಸರ್. ಅದನ್ನು ಮಕ್ಕಳಿಗೆ ಮುಂದೆ ಆನ್ ಮಾಡಿಬಿಟ್ಟು ನೋಡಬೇಡ ಅಂತಂದರೆ ನೋಡ್ದಲ್ಲೇ ಇರ್ತಾರ. ಇಟ್ ಅಟ್ರಾಕ್ಟ್ಸ್ ದಿ ಅಟೆನ್ಷನ್. ಬಟ್ ಆನ್ ಯೋರ್ ಓನ್, ಆನ್ ಮಾಡಿ, ಆಫ್ ಮಾಡಿ, ಅಥವಾ ಅದ್ರ ಜೊತೆನೇ ಅವ್ರು ಇನ್ವಾಲ್ವ್ ಆಗ್ತಾರಲ್ಲ, ಆ ಏಜಿಗೆ ಒಂದು ಬೇಸಿಕ್ ಮಿನಿಮಮ್ ಏಜ್ ಅಂತ ಇರಬೇಕು. ಇಲ್ಲಿ ತನಕ ಸೆಟ್ ಆಗಿಲ್ಲ. ಬಟ್ ಆದಷ್ಟು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಆದಮೇಲೆ ಅವಾಗ ಇಂಟ್ರೊಡ್ಯೂಸ್ ಮಾಡಿ, ಆಮೇಲೆ ಮಕ್ಕಳು ಹಂತ ಹಂತಕ್ಕೆ ಬಂದಾಗ ಪೇರೆಂಟಲ್ ಕಂಟ್ರೋಲ್ ಈ ಆಪ್ಷನ್ ಇರುತ್ತೆ. ವಿತ್ ಪೇರೆಂಟಲ್ ಕಂಟ್ರೋಲ್ ಗ್ಯಾಡ್ಜೆಟ್ಸ್ನ ಅವಶ್ಯಕತೆ ಇದ್ದರೆ ತೋರಿಸಿ,
ಮಗು ಊಟ ಮಾಡಬೇಕು ಅಂತ ಮೊಬೈಲ್ ಆನ್ ಮಾಡಿಬಿಟ್ಟು ಐಪ್ಯಾಡ್ ಆನ್ ಮಾಡಿಬಿಟ್ಟು ಊಟ ಮಾಡು ಅಂತ ತಿನ್ಸೋದಲ್ಲ. ಅವಾಗ ತಿಂದಿದ್ದು ಮೈಗೂ ಹತ್ತೋದಿಲ್ಲ, ಮತ್ತು ಅಲ್ಲಿ ಯಾವ ಭಾವನೆ ಅಲ್ಲಿ ಮೂಡ್ತಾ ಇದೆಯೋ ಸ್ಕ್ರೀನ್ನಲ್ಲಿ ಅದೇ ಭಾವನೆ ಮೂಲಕ ಮಕ್ಕಳು ತಿಂತಾರೆ. ಅದು ನೆಗೆಟಿವ್ ಇದ್ದರೆ ಇಟ್ ಡಸಂಟ್ ಬಾಡಿಗೆ ಹೆಲ್ಪ್ ಆಗಲ್ಲ ಸರ್. ಮೊಬೈಲ್ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಎಷ್ಟು ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು. ಬಟ್ ಈಸ್ ಇಟ್ ಪಾಸಿಬಲ್? ಇವತ್ತಿನ ಜನ್ರೇಷನ್ನಲ್ಲಿ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಫಾರ್ ದೆಮ್ ಮೊಬೈಲ್ ಈಸ್ ಅ ಡಿಸ್ಟ್ರಾಕ್ಷನ್ ಅಲ್ಲ, ಇಟ್ ಈಸ್ ಒಂದು ಮಗುನ ಇನ್ವಾಲ್ವ್ ಮಾಡೋಕ್ಕೆ ಇರೋಂತಹ ಒಂದು ತುಂಬ ಇಂಪಾರ್ಟೆಂಟ್ ಗ್ಯಾಜೆಟ್. ಬಟ್ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲೇ ಮಕ್ಕಳು ತುಂಬ ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ರೆ ಆಮೇಲೆ ನೀವು ಮಗುನ ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟು ನಾನು ಹೇಳೋದನ್ನು ಕೇಳು, ಇದನ್ನು ಓದು ಅಥವಾ ಈ ಕೆಲಸ ಮಾಡು ಅಂತಂದರೆ ಮಗು ಹೇಳುತ್ತೆ. ಮೊಬೈಲಲ್ಲಿ ಟಕ್ ಟಕ್ ಅಂತಂದರೆ ಕೆಲಸ ಮುಗಿಯುತ್ತೆ, ಅದೇ ರೀತಿ ಟಕ್ ಟಕ್ ಅಂತ ಕೆಲಸ ಆಗಬೇಕು, ಆ ಥರ ಹೇಳಿ. ದೇರ್ ವಿಲ್ ಬಿ ಡಿಸ್ಕನೆಕ್ಟ್. ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗಬೇಕು. ಬಟ್ ನೀವೊಂದು ಕ್ವೆಶ್ಚನ್ ಹೇಳಿದ್ರಲ್ಲ ಯಾವ ಏಜ್ ಅಂತ, ಇಲ್ಲಿವರೆಗೂ ಅದ್ಯಾರು ಡಿಟರ್ಮಿನ್ ಮಾಡಿಲ್ಲ ಸರ್. ಕೀರ್ತಿ ಅವರ, ಈಗ ಮೊಬೈಲ್ ಬಳಸೋದ್ರಿಂದಾಗಿ ಸಾಕಷ್ಟು ಅಂದರೆ ನಮ್ಮ ವೈಯಕ್ತಿಕ ಆಗಿರ್ಬೋದು ಅಥವಾ ನಮ್ಮ ರೋಗದ ಮೇಲೆ ಪರಿಣಾಮ ಬೀರುತ್ತೆ, ಅದು ಸಹಜ. ಬಟ್ ಮಕ್ಕಳಿಗೆ ಅಂದರೆ ಎಷ್ಟು ಗಂಟೆಗಳ ಕಾಲ ಮೊಬೈಲ್ ಬಳಸಿದರೆ ಓಕೆ? ಈಗ ವರದಿ ಹೇಳ್ತಾ ಇರೋದು 9 ಗಂಟೆಗಿಂತ ಹೆಚ್ಚು ಒಬ್ಬ ವ್ಯಕ್ತಿ 9 ಗಂಟೆಗಿಂತ ಹೆಚ್ಚು ಮೊಬೈಲನ್ನು ಬಳಸ್ತಾ ಇರೋದ್ರಿಂದಾಗಿ ಈ ರೀತಿಯಾಗಿ ರೋಗದ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂತೇಳಿ. ಸೊ ಓಕೆ, ಮೊಬೈಲ್ ಬೇಕೇ ಬೇಕು, ಆದರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅವಶ್ಯಕತೆ ಇದೆಯಾ ಫೋನು? ನೋಡಿ, ಇವತ್ತಿನ ಟೈಮ್ ಆಫ್ಟರ್ ಕೋವಿಡ್ ನೋಡಿದ್ರೆ ಆಕ್ಚುಲಿ ಮೊಬೈಲ್ ಇಸ್ ಅ ಮಸ್ಟ್. ಯಾಕೆಂದ್ರೆ ಸ್ಕೂಲ್ ನೋಟ್ಸ್ ಕೂಡ ಇವತ್ತಿನ ಟೈಮ್ಗೆ ಟೀಚರ್ಸ್ ಸ್ವಲ್ಪ ಗೂಗಲ್ ಕ್ಲಾಸ್ ರೂಮ್ ಅಲ್ಲೇ ಹಾಕ್ಬಿಡ್ತಾರೆ. ಸೊ ಮಕ್ಕಳಿಗೆ ಮೊಬೈಲ್ ಬೇಕು, ಬಟ್ ಅಲ್ಲೇ ಪೇರೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್. ಪೇರೆಂಟ್ಸ್ ಇರ್ಲಿ, ಕೇರ್ ಟೇಕರ್ ಮನೆಯಲ್ಲೇ ಇರ್ಲಿ, ಕ್ಲಾಸ್ ರೂಮ್ ಅಲ್ಲೇ ಅವರು ನೋಟ್ಸ್ ನೋಡು ಮುಂದೆ ಅಷ್ಟೇ ಹಾಫ್ ಆನ್ ಅವರ್ ಬ್ರೇಕ್ ತಗೋಬೇಕು, ಮತ್ತೆ ಹಾಫ್ ಆನ್ ಅವರ್ ಬ್ರೇಕ್ ತಗೋಬೇಕು. ಅಲ್ಲಿ ಸ್ವಲ್ಪ ಎಕ್ಸಸೈಸು ಇದೆ, ಸ್ಕ್ರೀನ್ ಟೈಮ್ ಈವನ್ ಅಡಲ್ಟ್ಸ್ಗೋಸ್ಕರನೂ ಇದೆ. ನೋಟ್ಸ್ ಬರೆದ್ಮೇಲೆ ಒಂದು 20 ಮಿನಿಟ್ಸ್ ಬ್ರೇಕ್ ತಗೊಂಡು 30 ಮಿನಿಟ್ಸ್ ಲೆಟ್ ದೆಮ್ ಕ್ಲೋಸ್ ದರ್ ಐಸ್. ಅದರಲ್ಲೇನು ನಿಮ್ದು ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದ್ರಿಂದ ಕಣ್ಣಲ್ಲೇ ಡ್ರೈ ಐಸು ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮೊಬೈಲ್ ಬಿಡುವುದಂತೂ ಆಗಲ್ಲ, ಸ್ಕೂಲ್ ಅವರು ಬಿಡಲ್ಲ, ನೋಟ್ಸ್ ಇದ್ದೇ ಇರ್ತದೆ. ಮಕ್ಕಳು ನೋಟ್ಸಲ್ಲೇ ರೆಫರ್ ಮಾಡಲೇಬೇಕು, ಓದ್ಬೇಕಂದ್ರೆ ರೆಫರ್ ಮಾಡಲೇಬೇಕು. ಬಿಕಾಸ್ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ಮನೆಯಲ್ಲೇ ಹೆಲ್ಪ್ ಮಾಡೋರು ಯಾರಿಲ್ಲ, ಆನ್ಲೈನ್ ಟ್ಯೂಷನ್ಸ್ ಇರ್ತವೆ. ಸೊ ಇಟ್ಸ್ ಲೈಕ್ keep a restriction of time and that's very easy. ನೀವು ನೋಡಿ, ಬಟ್ 30 ಮಿನಿಟ್ಸ್ ಇಡಿ, 20 ಮಿನಿಟ್ಸ್ and in a day the 9 hours should be restricted. ಅದು ನಾವು ಎಫರ್ಟ್ಸ್ ಹಾಕಬೇಕು. ಎಫರ್ಟ್ಸ್ ಹಾಕ್ಲಾರ್ದೆ ಆಗಲ್ಲ. ಬಟ್ ಆದರೆ ಪುರುಷರಿಗಿಂತ ಮಹಿಳೆಯರೇ ಜಾಸ್ತಿ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಹೇಳ್ತೀವಿ ಸರ್, ಎಲ್ಲಾರು ಮಾಡ್ತಾ ಇದ್ದಾರೆ, ಬರೀ ಎಷ್ಟು ಎಕ್ಸ್ಪೋಸ್ ಆಗಿ ಕಾಣಿಸ್ತದ ಅಷ್ಟೇ. ಅಲ್ಲ, ನಾವು 8 ಗಂಟೆಗಳ ಕಾಲ ಇರ್ತೀವಿ, ಬಟ್ ನೀವು 10 ಗಂಟೆಗಳ ಕಾಲ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ರಿ. ಸರಿ, ಈ ಮೊಬೈಲ್ ಯೂಸ್ ಮಾಡೋದ್ರಿಂದಾಗಿ ಕಣ್ಣಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬೋದು? ನೋಡಿ, ಒಂದಂತೂ ನಿಮ್ದು ನರ್ವ್ಸ್ ಪ್ರಾಬ್ಲಮ್ ಆಗ್ಬಿಡ್ತದೆ, ಡ್ರೈ ಐಸ್ ಆಗ್ಬಿಡ್ತದೆ, ಅಂಡ್ ಮೆಂಟಲಿ ನಮ್ಗೆ ಬೇರೆ ಯಾರೋ ಬೇಡ ಆಜು ಬಾಜು. ಇಟ್ ಬಿಕಮ್ಸ್ ಲೈಕ್ ಅ ಸೋರ್ಸ್ ಆಫ್ ಸಪೋರ್ಟ್ ಸಿಸ್ಟಮ್. ನನಗೆ ಸ್ಟ್ರೆಸ್ ಆಯ್ತು, ಮೊದಲು ನಾವು ಹೇಗ್ ಮಾಡ್ತಾ ಇದ್ವಿ, ಮನ್ಸಿಗೆ ಏನೋ ಬೇಜಾರಾಯ್ತು, ಅಮ್ಮಗ್ ಕಾಲ್ ಮಾಡಿ, ತಂಗಿಗೆ ಕಾಲ್ ಮಾಡಿ, ತಮ್ಮಗ್ ಮಾಡಿ, ಫ್ರೆಂಡ್ಗೆ ಮಾಡಿ. ಈಗ ಮಕ್ಕಳ ಜೊತೆ ಏನಾಗಿದೆ, ಮಾತಾಡ್ಲಿಕ್ಕೆ ಯಾರಿಲ್ಲ. ಆ ನಾವು ಮೊಬೈಲ್ ನೋಡಿ ನೋಡಿ ಸೀರಿಯಲ್ ನೋಡಿದ್ವಿ, ಯಾವುದೋ ಗೇಮ್ ನೋಡಿದ್ವಿ, ಅದು ಸೋಷಿಯಲ್ ನೆಟ್ವರ್ಕ್ ಕಟ್ ಆಫ್ ಆಗ್ತಾ ಇದೆ. ಸೊ ಅದು ನಾವು ಇದು ಮಾಡ್ಬೇಕು, ಇಲ್ಲಪ್ಪ ನಾ ಯಾರ ಜೊತೆಗೂ ಮಾತಾಡಬೇಕು, ಮೊಬೈಲಲ್ಲೇ ಬೇಡ. ಅದು ಒಂದು ನಾವು ಹೇಳ್ತೀವಲ್ಲ, ಶುಗರ್ ಪೇಷಂಟ್ ಆದ್ಮೇಲೆ ನೋ ಶುಗರ್, ಒಂದು ಮನಸ್ಸಿಗೆ ಧೈರ್ಯ ನಿಶ್ಚಯ ಮಾಡ್ಬಿಡ್ತೀವಿ, ನೋ ಮೀನ್ಸ್ ನೋ, ಆ ತರ ಮಾಡಬೇಕು. ಅಂಡ್ ದಟ್ ವರ್ಕ್ಸ್ ಔಟ್. ಯಾಕೆಂದ್ರೆ ನಾನು ನನ್ನ ಮನೆಯಲ್ಲೇ ಅಕ್ಕಪಕ್ಕ ಇದು ಫ್ರೀಯಲ್ಲೇ ಇಂಪ್ಲಿಮೆಂಟ್ ಮಾಡಿದ್ದೀನಿ, ಇಟ್ ವರ್ಕ್ಸ್. ಇವಾಗ ನಾವು ಯಾವುದಾದ್ರು ಫಂಕ್ಷನ್ಗೆ ಹೋದರೆ, ಇವಾಗ ಮದುವೆ ಇರ್ಬೋದು, ಇಲ್ಲ ಗ್ರೂಪ್ ರಶ್ ಇರ್ಬೋದು, ಮೊದಲ ಕಾಲದ ಏನು ಮಾಡ್ತಾಯಿದ್ರಿ, ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಚಿಕ್ಕ ಮಕ್ಕಳು ಅವ್ರ ಜೊತೆ ಆಟ ಆಡ್ಕೊಳ್ತಾಯಿದ್ರು. ಇವಾಗ ನೋಡಿ, ಆ ಫಂಕ್ಷನಲ್ಲಿ ಮಕ್ಕಳೆಲ್ಲರೂ ಮೊಬೈಲ್ ಇಟ್ಕೊಂಡು ಒಂದು ಕಾರ್ನಲ್ಲಿ ಕೂತಿರ್ತಾರೆ, ಒಬ್ರಿಗೊಬ್ರು ಹಾಯ್ ಅಂತ ಕೂಡ ಹೇಳಲ್ಲ, ಯಾರು ಪಕ್ಕದಲ್ಲಿ ಕೂತಿರೋದು ಕೂಡ ಗೊತ್ತಾಗಲ್ಲ. ಸಂಬಂಧಗಳು ಕೂಡ ದೂರ ಆಗ್ತಾ ಇದೆ ಮೊಬೈಲಿಂದ ಅಂತ ಹೇಳಿ. ಹೌದು, ಕಮ್ಯುನಿಕೇಶನ್ ಕೂಡ ಸರಿ. ಅಬ್ಸಲ್ಯೂಟ್ಲಿ, ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಕಡಿಮೆ, ಎಲ್ಲ ಸೆಲ್ಫ್ ಸೆಂಟರ್ಡ್ ಇರ್ತಾರೆ.
ಅವ್ರಿಗೆ ಪೇಷನ್ಸ್ ಇರೋದಿಲ್ಲ, ಪ್ಲಸ್ ಎಂಪತಿ ಅನ್ನೋದಿರೋದಿಲ್ಲ. ಬೇರೆಯವ್ರಿಗೆ ಇವಾಗ ಯಾರಾದರೂ ಬಿದ್ದು ಅಳ್ತಾ ಇದ್ರು ಕೂಡ ಅವ್ರಿಗೆ ಅವ್ರ ಥರ ಫೀಲ್ ಆಗಬೇಕು, ಅವ್ರಿಗೆ ಇದಾಗ್ತದೆ ಅಂತ ಹೇಳ್ಬಿಟ್ಟು ರೆಸ್ಪಾಂಡ್ ಮಾಡೋದಾಗಲಿ, ಆ ಥರ ಆಗಲಿ ಸೋಷಿಯಲ್ ಸ್ಕಿಲ್ಸು, ಎಂಪತಿ ಇವೆಲ್ಲ ತುಂಬ ಕಡಿಮೆ ಇರುತ್ತೆ ಮಕ್ಕಳಿಗೆ. ಸೊ ಯಾಕಂದರೆ ಅವರು ಒಂದೇ ಲೋಕದಲ್ಲೇ ಇದ್ಬಿಡ್ತಾರೆ. ಕೆಲವು ಇವಾಗ ಎಲ್ಲ ಸೆನ್ಸಸ್ಸು ಡೆವಲಪ್ ಆಗಬೇಕು. ಇವಾಗ ಮೊಬೈಲ್ ಯೂಸ್ ಮಾಡ್ತಾರೆ, ಬರೀ ಯಾವ ಸೆನ್ಸ್ ಡೆವಲಪ್ ಆಗುತ್ತೆ? ಬರೀ ವಿಷನ್ ಆ್ಯಂಡ್ ಹಿಯರಿಂಗ್ ಅಷ್ಟೇ ಡೆವಲಪ್ ಆಗುತ್ತೆ. ಸೆನ್ಸ್ ಆಫ್ ಸ್ಮೆಲ್ ಇರೋದಿಲ್ಲ, ಸೆನ್ಸ್ ಆಫ್ ಟೇಸ್ಟ್ ಇರೋದಿಲ್ಲ, ಸೆನ್ಸ್ ಆಫ್ ಟಚ್ ಇರೋದಿಲ್ಲ. ಸೊ ಇದೆಲ್ಲ ದೇ ವಿಲ್ ಬಿ ಡಿಪ್ರೈವ್ಡ್ ಆಫ್ ದೀಸ್ ಸೆನ್ಸಸ್. ಮೇಡಮ್, ಈಗ ಮೊಬೈಲಿಂದ ದೂರ ಇರಬೇಕು ಅಂತಂದ್ರೆ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ counseling important, self counseling for the parents and then for the kids. ನಾನು ಒಂದು ಕೌನ್ಸಿಲರ್ ಇದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಫಸ್ಟ್ ನಾವು ಹೇಳಬೇಕು, ಓಕೆ ನಾನು ಊಟ ಮಾಡೋ ಮುಂದೆ ಫೋನ್ ಟಚ್ ಮಾಡಲ್ಲ ಅಂತ ಮಾಡಲ್ಲ. ಮಕ್ಕಳು ಕೇಳ್ತಾರೆ, ಮಮ್ಮಿ ನೀವು ಮಾಡ್ತಾ ಇಲ್ಲ ಯಾಕೆ? ಅವ್ರಿಗೆ ಸ್ವಲ್ಪ ಪ್ರೀತಿಲೇ ಹೇಳ್ಬೇಕು, ಇಲ್ಲಪ್ಪ ಇವತ್ತಿನ ಏನೋ ಹೊಸ ಸ್ಟಾರ್ಟ್ ಮಾಡೋದು. ಮಾರ್ಕೆಟ್ ಅಲ್ಲೇ ಹೊಸ ಶೂಸು ಜೀನ್ಸ್ ಬಂದ್ರೆ ಹೇಗೆ ಎಲ್ಲಾರ್ಗು ಹೊಸ ಏನೋ ಬೇಕಿರ್ತಿದೆ, ಮೊಬೈಲ್ ಅಲ್ಲೇ ಹೊಸ ಗೇಮ್ ಬಂದ್ರೆ ನನ್ಗೂ ಡೌನ್ಲೋಡ್ ಮಾಡ್ಲೇಬೇಕು. ಆ ತರ ಸ್ವಲ್ಪ ಮಕ್ಕಳಿಗೆ ಹೇಳ್ಬೋದು, ಓಕೆ ಇವತ್ತಿನ ಏನೋ ನಮ್ ಹೊಸ ಮಾಡೋನು ಮನೆಯಲ್ಲೇ ಟ್ರೈ ಮಾಡ್ಲಿಕ್ಕೆ ಏನಿದೆ. ಸೊ ಲೆಟ್ ಸಿ ಹೂ ವಿನ್ಸ್. ಅದ್ರಲ್ಲೇ ಒಂದ್ ಮಗುಗೆ ಇಬ್ರು ಮಕ್ಳಿದ್ರೆ ನೋಡುನು ಯಾರು ಎಷ್ಟೊತ್ತು ಮೊಬೈಲ್ ಹಿಡಿಯಲ್ಲ, ನಾಳೆ ಅವ್ರಿಗೋಸ್ಕರ ಪಾಯಸ ಮಾಡ್ತೀನಿ, ಅವ್ರದ್ದು ಫೇವ್ರೆಟ್ ಪಲ್ಯ ಮಾಡ್ತೀನಿ. ಎಲ್ಲರ ಸ್ವಲ್ಪ ಮೆಂಟಾಲಿಟಿ ಅಂದ್ರೆ ಸ್ವಲ್ಪ ಬ್ಲ್ಯಾಕ್ ಮೇಲ್ ಅಂತ ಎಕ್ಸಾಕ್ಟ್ ವರ್ಡ್ ಇಲ್ಲ, ಬಟ್ ಅವ್ರಿಗೆ ಏನ್ ಬೇಕು ಅವ್ರ ವೀಕ್ನೆಸ್ ತರ ಅದ್ರಿಗೆ ಯುಟಿಲೈಸ್ ಮಾಡಿ ನಾವು ಇದು ಇಂಪ್ಲಿಮೆಂಟ್ ಮಾಡ್ಬೋದು. ಎಸ್ ಮೇಡಮ್, ಈ ಮೊಬೈಲಿಂದ ಮುಕ್ತಿ ಮತ್ತು ಪರಿಹಾರ ಹೇಗೆ ಅಂತೇಳಿ, ಯಾಕಂದರೆ ಆಗಲ್ಲ, ಬಟ್ ಆಲ್ಮೋಸ್ಟ್ ಆಲ್ ಪೋಷಕರು ಟ್ರೈ ಮಾಡಿದ್ರೆ ಅದು ಸಾಧ್ಯ ಆಗ್ಬೋದು, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು. ಸರ್, ಫಸ್ಟು ಪೋಷಕರು ಮನಸ್ಸು ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತೀನಿ, ನಾನು ಮಕ್ಕಳಿಗೆ ಗ್ಯಾಡ್ಜೆಟ್ಸಿಂದ ದೂರ ಇಡ್ತೀನಿ. ಮೊಬೈಲ್ ಅಷ್ಟೇ ಅಲ್ಲ ಸರ್, ಐಪ್ಯಾಡು ಮತ್ತು ನಮ್ಮದು ಬೇರೆ ಟಿ ವಿ, ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್, ಇದೆಲ್ಲನೂ ವಿಡಿಯೋ ಗೇಮ್, ಪ್ಲೇ ಸ್ಟೇಷನ್, ಆಲ್ ದಿಸ್ ಕಮ್ಸ್ ಅಂಡರ್ ಟೆಕ್ನಾಲಜಿ. ಇದೆಲ್ಲದ್ರಿಂದನೂ ದೂರ ಇಡಬೇಕು. ಅದಕ್ಕೆ ಮನಸ್ಸು ಮೊದಲು ಪೋಷಕರು ಮಾಡಬೇಕು. ಪೋಷಕರು ಕಷ್ಟ ಆಗುತ್ತೆ ಸರ್, ಇಟ್ಸ್ ನಾಟ್ ಅ ಈಸಿ ಜರ್ನಿ. ಐ ಯು ರೆಡಿ? ಫಸ್ಟ್ ರೆಡಿ ಇಲ್ಲ ಅಂತಂದರೆ ಅಲ್ಲೇ ಮುಗೀತು, ನಿಮ್ಮ ದಾರಿ ಬೇರೆ ಥರನೇ ಆಗುತ್ತೆ. ಇಫ್ ಯು ಆರ್ ರೆಡಿ, ನೀವು ಅಡ್ಜಸ್ಟ್ ಆಗಬೇಕಾಗತ್ತೆ. ಮಕ್ಕಳನ್ನ ಬೆಳೆಸ್ಬೇಕಿದ್ರೆ ಇಟ್ ಈಸ್ ಅ 20-year ಕಾಂಟ್ರಾಕ್ಟ್. ಅವ್ರಿಗೆ 20 ವರ್ಷ 21 ವರ್ಷ ಆಗೋ ತನಕ ಆ ತಂದೆ ತಾಯಿ ಆ ಮಕ್ಕಳನ್ನ ಎಲ್ಲ ರೀತಿಯಿಂದನೂ ಡೆವಲಪ್ ಮಾಡಬೇಕು. ಇಟ್ಸ್ ಅ 20-year ಕಾಂಟ್ರಾಕ್ಟ್. ಆ ಕಾಂಟ್ರಾಕ್ಟಿಗೆ ನೀವು ಭದ್ರಾಗಿದ್ದೀರಾ, ಯು ವಾಂಟ್ ಟು ಟೇಕ್ ದ ಸ್ಟೆಪ್, ದೆನ್ ನೀವು ಅಡ್ಜಸ್ಟ್ ಆಗಬೇಕು. ನೀವು ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಬೇಕು. ನಿಮ್ಮ ಟೈಮನ್ನು ಫ್ಯಾಮ್ಲಿಗೋಸ್ಕರ ಮೀಸಲಿಡಬೇಕು ಒಂದಷ್ಟೊತ್ತು. ಇನ್ನು ಮಕ್ಕಳಿಗೆ ನೀವೇನು ಹೇಳ್ಕೊಡ್ತಾ ಇದ್ದೀರಾ ನಿಮ್ಮ ಆ್ಯಕ್ಷನ್ಸ್ ಮೂಲಕ, ನೀವೇನು ಮಾಡ್ತೀರೋ ಮಕ್ಕಳು ಅದನ್ನೇ ನೋಡಿ ಕಲಿಯೋದು. ನೀವು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಅವ್ರಿಗೆ ಮೊಬೈಲ್ ಮುಟ್ಟಬೇಡಿ ಅಂತಂದರೆ ಮಕ್ಕಳು ಸುಮ್ಮನೆ ಇರ್ತಾರಾ? ಇಲ್ಲ. ಸೊ ನೀವು ಫಸ್ಟ್ ಕಡಿಮೆ ಮಾಡಬೇಕು. ನೆಕ್ಸ್ಟು ಮೊಬೈಲ್ ಮುಟ್ತಾ ಇಲ್ಲ ಅಂತಂದರೆ ಅವಾಗ ಆಗುವಂತಹ ಕೆಲವೊಂದು ಎಮೋಷ್ನಲ್ ಡಿಸ್ಟರ್ಬೆನ್ಸ್, ಅಗ್ರೆಷನ್ನು, ಆ್ಯಂಗರು ಇವೆಲ್ಲ ಬರುತ್ತಲ್ಲ ಸರ್, ಸಿಟ್ಟು, ಕೋಪ ಮತ್ತು ಇರಿಟೇಷನ್ ಎಲ್ಲ ಆಗೋದು. ಫಸ್ಟ್ ನೀವು ಅದನ್ನು ಹೇಗೆ ಸಂಭಾಲಿಸ್ಬೇಕು, ಯಾವ ರೀತಿ ಅದನ್ನು ಡೈರೆಕ್ಟ್ ಮಾಡಬೇಕು ಅಂತ ಕಲ್ತ್ಕೊಬೇಕು. ಅದೇ ರೀತಿ ಮಗು ಮುಂದೆನೂ ನೀವು ತೋರಿಸ್ಬೇಕು, ಮಗುಗೆ ಹೇಳ್ಕೊಡ್ಬೇಕು. ಆಗೋದಿಲ್ವ, ಟೇಕ್ ಸಪೋರ್ಟ್ ಸಿಸ್ಟಮ್. ಸೈಕಾಲಜಿಸ್ಟ್ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಆಮೇಲೆ ಸ್ಕೂಲಲ್ಲಿ ಟೀಚರ್ಸ್ ಇದ್ದಾರೆ, ಬೇರೆ ಬೇರೆ ಸ್ಪೋರ್ಟ್ಸ್ ಟೀಚರ್ಸ್ ಇದ್ದಾರೆ, ಚೆಸ್ ಇದೆ, ಬೇರೆ ಗೇಮ್ಸ್ ಇದೆ. ಸರ್, ನಾವೆಲ್ಲ ಚಿಕ್ಕವರಿದ್ದಾಗ ಎಲ್ಲಿ ಸರ್ ಇತ್ತು ಮೊಬೈಲು? ನಾವು ಬೆಳಿಲಿಲ್ವಾ? ಉದ್ಧಾರ ಆಗಲಿಲ್ವಾ? ಎಷ್ಟೊಂದು ಗೇಮ್ಸ್ ಇದೆ. ಅಳುಗುಳಿ ಮನೆ ಆಡ್ಬೋದು, ಚೌಕಾಬಾರ ಆಡ್ಬೋದು. ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಸ್ನೇಕ್ ಆ್ಯಂಡ್ ಲ್ಯಾಡರು ಬಿಟ್ಬಿಟ್ಟಿದ್ದಾರೆ. ಎಲ್ಲ ಹೋಯ್ತು. ಫೋನಲ್ಲಿ ಸ್ನೇಕ್ ಅಂತ ಆಡ್ತಾರೆ, ಮೊಬೈಲಲ್ಲಿ. ಹೊರಗೆ ಬಂದ್ಬಿಟ್ಟು ಮಗು ಜೊತೆ ಪ್ಲೇ ಟೈಮ್ ಅಂತ ಆಡ್ಲಿ. ಆಮೇಲೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಅವ್ರ ಮನೆಗೆ ಹೋಗ್ಬೇಡ, ಅವ್ರ ಮನೆಯ ಪರಿಸ್ಥಿತಿ ಈ ಥರ ಇದೆ, ನಮ್ಮ ಥರ ಇಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ಮಕ್ಕಳು ಆಡಕ್ಕೆ ಬಿಡಬೇಕು. ಒಬ್ಬರು ಸೂಪರ್ವೈಸ್ ಮಾಡಲಿ, ಪೇರೆಂಟ್ ಆದವರು. ಇಷ್ಟು ಟೈಮು ಇದೆಲ್ಲ ಮಾಡೋದಕ್ಕೆ ಐ ಯು ರೆಡಿ ಆಗಬೇಕು ಸರ್. ನನ್ನ ಪ್ರಕಾರ ಪ್ರತಿಯೊಂದು ಪೇರೆಂಟು ರೆಡಿ ಆಗಬೇಕು. ಯಾಕೆ ಅಂತಂದರೆ ಮಗು ಡೆವಲಪ್ ಆಗಲಿ ಅಂತ ಪ್ರತಿಯೊಬ್ಬರು ಪೋಷಕರು ಆಸೆ ಪಡ್ತಾರೆ. ಡೆವಲಪ್ ಅಂದರೆ ಏನು? ಹೀಗೋ ಮೊಬೈಲ್ ಇಟ್ಕೊಂಡು, ಅಥವಾ ಯು ವಾಂಟ್ ದೆಮ್ ಟು ಗೋ ಹೈಯರ್ ಆ್ಯಂಡ್ ಹೈಯರ್ ಹೋಗಬೇಕು ಅಂತಂದರೆ ಮೊಬೈಲ್ ಒಂದು ಟೂಲ್ ಆಗುತ್ತೆ ಹೊರತಾಗಿ ಅದೇ ಜೀವನ ಅಲ್ಲ.
ಅದೇ ಮೊಬೈಲ್ ಬಳಸಬಾರದು ಅಂತೇನಿಲ್ಲ, ಬಟ್ ಯಾವ ಏಜಲ್ಲಿ ಬಳಸೋದು ಸೂಕ್ತ ಅನ್ನೋದು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಅದು. ಹಾ. ಈಗ ಮೊಬೈಲ್ ಬಿಟ್ಟು ಯಾರು ಇರೋದಿಲ್ಲ, ಬಟ್ ಯಾವ ಏಜಲ್ಲಿ ನಿಮ್ಗೆ ಬೇಕಾಗತ್ತೆ, ಎಷ್ಟು ಗಂಟೆಗಳ ಕಾಲ ನೀವು ಮೊಬೈಲನ್ನು ಅದನ್ನ ಬಳಸ್ಕೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಬಿಡ್ತೀನಿ. ಡಾಕ್ಟರ್ ಶಿವಾನಂದ ನಾಯಕ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಈ ಮೊಬೈಲ್ ವ್ಯಸನದಿಂದಾಗಿ ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಖಿನ್ನತೆ ಆಗಿರ್ಬೋದು ಅಥವಾ ಈ ಸಂಬಂಧಗಳಿಂದ ದೂರ ಉಳಿತಾ ಇದ್ದಾರೆ. ಒಂದು ವೇಳೆ ಮೊಬೈಲ್ ಕೊಡಿಸಿಲ್ಲ ಅಂತಲೂ ಕೂಡ ಮರ್ಡರ್ ಆಗಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಇನ್ಫ್ಯಾಕ್ಟ್ ನನಗೆ ಈ ಟಾಪಿಕ್ ಬಗ್ಗೆ ಹೇಳಿದಾಗ ರಾಮಕೃಷ್ಣ ಪರಮಹಂಸರ ಒಂದು ಕತೆ ನೆನಪಾಯ್ತು. ಒಬ್ಬ ತಾಯಿ ರಾಮಕೃಷ್ಣ ಪರಮಹಂಸರ ಹತ್ರ ತನ್ನ ಮಗನ್ ಕರ್ಕೊಂಡ್ ಬಂದಿದ್ರಂತೆ. ಸ್ವಾಮಿ, ನನ್ ಮಗನ್ಗೆ ಬೆಲ್ಲ ತಿನ್ನೋ ಅಭ್ಯಾಸ ಇದೆ, ಸ್ವಲ್ಪ ಈ ಬೆಲ್ಲ ತಿನ್ನೋ ಅಭ್ಯಾಸ ಬಿಡಿಸ್ಬೋದಾ ಅಂತ ಹೇಳಿ ಕೇಳ್ಕೊಂಡ್ ಬಂದಿದ್ರಂತೆ. ಪರಮಹಂಸರು ಹೇಳಿದಂತೆ, ಸರಿ ಅಮ್ಮ, ನಾ ಹೇಳ್ತೀನಿ, ಬಟ್ 1 ವಾರ ಟೈಮ್ ಕೊಡು ನನಗೆ, 1 ವಾರ ಬಿಟ್ಕೊಂಡು ಕರ್ಕೊಂಬ ಮಗುನ, ನಾನು ಹೇಳ್ತೀನಿ ಇದ್ರಂತೆ. ಸರಿ, ಆ ತಾಯಿ ಏನೋ ಇರಬಹುದು ಇದ್ರೊಳಗೆ, ಮಹಾನುಭಾವರು ಹೇಳ್ತಾ ಇದಾರೆ ಅಂತ ಹೇಳಿ 1 ವಾರ ಬಿಟ್ಕೊಂಡ್ ಬಂದ್ರು. ಮತ್ತೆ ಕೇಳ್ತಾರಂತೆ, ನಾನು ಕಳೆದ ಸರಿ ಬಂದಿದ್ದೆ, ನನ್ ಮಗನ್ ಸ್ವಲ್ಪ ಬೆಲ್ಲ ತಿನ್ನೋ ಅಭ್ಯಾಸ ಬಿಡಿಸ್ಬೇಕು ಅಂತ ಹೇಳಿ. ಮತ್ತೆ ಪರಮಹಂಸ ಹೇಳ್ತಾರೆ, ಇಲ್ಲಮ್ಮ, ನಾನು ಇವಾಗ ಹೇಳಕ್ಕಾಗಲ್ಲ, ಇನ್ನೊಂದು ವಾರ ಬಿಟ್ಕೊಂಬ ಅಂತ. ಸೊ ಈ ರೀತಿ 3 ವಾರ ನಡೆಯುತ್ತೆ. ಈ ತಾಯಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಆಗುತ್ತೆ, ಯಾಕಂದ್ರೆ ಪಾಪ ತುಂಬಾ ದೂರದಿಂದ ಬರ್ತಾ ಇದ್ರು. ಅವ್ರು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಹೇಳಿದ್ರಂತೆ ಪರಮಹಂಸರಿಗೆ, ಅಲ್ಲ ಸ್ವಾಮಿ, ಒಂದು ಬೆಲ್ಲ ತಿನ್ಬೇಡ ಅಂತ ನನ್ ಮಗನ್ ಹೇಳೋದಿಕ್ಕೆ ನೀವ್ ಯಾಕೆ ಇಷ್ಟೊಂದು ಸತಾಯಿಸ್ತಾ ಇದ್ದೀರಾ? 3 ವಾರದಿಂದ ಬರ್ತಾ ಇದ್ದೀನಿ, ನೀವು ಇನ್ನೂ ಹೇಳ್ತಾ ಇಲ್ಲ ಅಂತ ಹೇಳಿದಾಗ ಪರಮಹಂಸರು ಹೇಳಿದ್ರಂತೆ, ಅಲ್ಲ ಕಣಮ್ಮ, ನನಗೂ ಬೆಲ್ಲ ತಿನ್ನೋ ಅಭ್ಯಾಸ ಇದೆ, ನಾನ್ ಅದನ್ನ ಬಿಡದೆ ನನ್ ಮಗುಗ್ ಹೇಗೆ ಹೇಳಿ ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಜೀವನ ಕೂಡ ಇವತ್ತು ಬಹುಪಾಲು ಈ ಮೊಬೈಲು ಗ್ಯಾಜೆಟ್ ಗಳ ಮೇಲೆ ಡಿಪೆಂಡ್ ಆಗಿದೆ. ನಾವು ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ಮಕ್ಕಳ ಮುಂದೆ ನಾವು ಗ್ಯಾಜೆಟ್ಸ್ ಬಳಸುವಂತ ಸನ್ನಿವೇಶಗಳು ಬರ್ತಾ ಇದಾವೆ. ಅದರಲ್ಲೂ ಈ ಪೋಸ್ಟ್ ಕೋವಿಡ್ ಅಂತ ಏನ್ ಹೇಳ್ತಾ ಇದೀವಿ ನಾವು, ಕೋವಿಡ್ ಟೈಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಶುರುವಾಯ್ತು, ಎಲ್ಲರೂ ಗ್ಯಾಜೆಟ್ ಗಳ ಮುಂದೆನೆ ಕೂತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂತು. ಸೊ ಎಷ್ಟೋ ಮನೆಗಳಲ್ಲಿ ಕಂಟ್ರೋಲ್ ಇಟ್ಕೊಂಡಂತ ಪರಿಸ್ಥಿತಿ ಕೂಡ ತಪ್ಪು ಬಿಟ್ಟು ಮಕ್ಕಳಿಗೆ ನಾವೇ ಕೈಯಾರ ಮೊಬೈಲ್ ಕೊಡಿಸುವಂತ ಒಂದು ಪರಿಸ್ಥಿತಿ ಬಂತು. ಇವಾಗ ಏನಾಗಿದೆ, ಇದನ್ನ ಶಾಲೆಯವರು ಅಳವಡಿಸ್ಕೊಂಡ್ ಬಿಟ್ಟಿದ್ದಾರೆ. ನೋಟ್ಸ್ ಗಳನ್ನ, ಎಷ್ಟೋ ವಿಚಾರಗಳನ್ನ ವಾಟ್ಸ್ಆಪ್ ಮೂಲಕ, ಮೊಬೈಲ್ ಮೂಲಕ ಈ ರೀತಿ ಸಂದೇಶಗಳು ಹೋಗ್ತಾ ಇರೋದ್ರಿಂದ ನೀವು ಟೋಟಲಿ ಮೊಬೈಲ್ ಅಥವಾ ಏನು ಗ್ಯಾಜೆಟ್ ಗಳನ್ನ ಅವಾಯ್ಡ್ ಮಾಡೋದು ಇವತ್ತು ಬಹುಶಃ ಇಂಪಾಸಿಬಲ್, ಸಾಧ್ಯವೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಆದ್ರೆ ಮಕ್ಕಳ ಒಂದು ಮಾನಸಿಕ ಇರಬಹುದು, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇರಬಹುದು, ಇದಕ್ಕೆ ಖಂಡಿತ ಮೊಬೈಲ್ ಮಾರಕ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಟೆಕ್ನಾಲಜಿ ಇಸ್ ಆಲ್ವೇಸ್ ಎ ಡಬಲ್ ಎಡ್ಜ್ ವರ್ಡ್. ಎಷ್ಟು ನಮ್ಗೆ ಹೆಲ್ಪ್ ಮಾಡುತ್ತೋ ಅಷ್ಟೇ ಅದರಿಂದ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಕೂಡ ಇರ್ತವೆ. ಮಕ್ಕಳಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾದ್ರೆ 2 ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು, ಅವರು ಇಂಟೆಲೆಕ್ಚುಯಲ್ ಗ್ರೋತ್. ಮಕ್ಕಳಿಗೆ ಇನ್ಫಾರ್ಮೇಶನ್ ಬೆರಳು ತುದಿಯಲ್ಲಿ ಸಿಗ್ತಾ ಇದೆ, ಆದ್ರೆ ಆಕ್ಚುಲ್ ಅದ್ರ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ನಾವೇನು ನಾಲೆಜ್ ಅಂತ ಹೇಳ್ತೀವಿ, ಇನ್ಫಾರ್ಮೇಶನ್ ನಾಲೆಜ್ ಆಗಿ ಪರಿವರ್ತನೆ ಆಗೋದಿಲ್ಲ. ಇನ್ಫಾರ್ಮೇಶನ್ ಇರುತ್ತೆ, ಬಟ್ ಆ ಮಗು ತಾನು ಓದಿದ್ದನ್ನೇ ಎಲ್ಲ ಸತ್ಯ ಅಂತ ನಂಬ್ಕೊಂಡು ವಾದ ಮಾಡೋ ಸಾಧ್ಯತೆಗಳು ಇರ್ತವೆ. ನನಗೆ ಗೊತ್ತಿದು ಅಂತ ಹೇಳಿ, ಅಂದ್ರೆ ಯಾವುದೇ ಒಂದು ಇದಿರ್ಬೋದು ಉಡಾಫೆ ಆಗ್ಬಿಡತ್ತೆ. ಯಾವ್ದನ್ನು ನಾವು ವ್ಯಾಲ್ಯೂ ಕೊಟ್ಟು ನೋಡುವಂತ ಒಂದು ಪರಿಸ್ಥಿತಿ ಇವತ್ತು ಕಮ್ಮಿ ಆಗ್ತಾ ಇದೆ, ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ. 2ನೇದು, ಚಿಕ್ಕ ಮಕ್ಕಳು ಯಾವಾಗ ಮೊಬೈಲು ಗ್ಯಾಜೆಟ್ ಗಳನ್ನು ಬಳಸೋ ಒಂದು ಅಭ್ಯಾಸ ಬೆಳೆಸ್ಕೋತಾರೆ, ಅವರ ಹೊರಗಡೆ ಆಟ ಕಡಿಮೆ ಆಗುತ್ತೆ. ಯಾವಾಗ ಹೊರಗಡೆ ಆಟ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಅವರ ಕೆಲವು ಫೈನ್ ಮೋಟಾರ್ ಸ್ಕಿಲ್ಗಳು, ಇದು ಡೈರೆಕ್ಟ್ ಆಗಿ ಬ್ರೈನ್ ನ ಬೆಳವಣಿಗೆಗೂ ಕೂಡ ಒಂದು ಪೂರಕವಾಗಿರುತ್ತೆ. ಈ 2 ಕೂಡ ಕಾಂಪ್ರಮೈಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರಮುಖವಾಗಿ ಪೇರೆಂಟ್ಸ್ ಅತಿ ಹೆಚ್ಚಿನ ಜವಾಬ್ದಾರಿ ಹೊಂದಿರ್ತಾರೆ. ಯಾಕೆಂತ ಹೇಳಿದ್ರೆ ನಾವ್ ಹೇಳ್ತೀವಿ ಲೈಕ್ ಬ್ಯಾಪ್ಟಿಸಮ್ ಬೈ ಫೈರ್ ಅಂತ ಹೇಳಿ, ಹಾಗೆ ಇವತ್ತು ಬ್ಯಾಪ್ಟಿಸಮ್ ಬೈ ಮೊಬೈಲ್ ಆಗ್ಬಿಟ್ಟಿದೆ. ಯಾಕಂದ್ರೆ 3-4 ತಿಂಗಳ ಮಗು ಏನೋ 10 ಗಲಾಟೆ ಮಾಡ್ತು, ಮೊದ್ಲು ಮೊಬೈಲ್ ತೋರಿಸಿ ಆ ಮಗುನ್ ಸೈಲೆಂಟ್ ಮಾಡ್ಬಿಡ್ತೀವಿ. ನೋಡಿ, ಇಲ್ಲಿಂದಾನೇ ಶುರುವಾಗತ್ತೆ ಮೊಬೈಲ್ ನ ಒಂದು ಪ್ರಾಮುಖ್ಯತೆ ಆ ಮಗುವಿಗೆ. ಅದಕ್ಕೆ ಅರ್ಥ ಆಗೋದಿಲ್ಲ, ಬಟ್ ಮೊಬೈಲ್ ತೋರಿಸಿದ ತಕ್ಷಣ ಸುಮ್ಮನೆ ಆಗ್ಬೇಕು. ಮೊಬೈಲ್ ಇದ್ ಮಾಡಿದ ತಕ್ಷಣ, ಏನೋ ಹತ್ತಿದ ತಕ್ಷಣ ಮೊಬೈಲ್ ಕೊಡ್ತಾರೆ ಅನ್ನೋದು ಅದು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಪ್ರತಿ ಸರಿ ಮೊಬೈಲ್ ಬೇಕು ಅಂದಾಗ ಹಠ ಹಿಡಿಯೋದನ್ನ ಮಕ್ಕಳಿಗೆ ನಾವು ಕಲಿಸ್ಕೊಡ್ತಾ ಇದ್ವಿ. ಊಟ ಮಾಡದೇ ಇದ್ರೆ ಇರ್ಬೋದು, ಯಾವುದೇ ಕಾರಣಕ್ಕೆ ಇರಬಹುದು, ನಾವು ಮೊಬೈಲ್ ಅನ್ನ ಮಕ್ಕಳಿಗೆ ತೋರಿಸ್ತೀವಿ ಅಥವಾ ಬಳಸ್ತೀವಿ. ಇಲ್ಲಿ ಎಷ್ಟೋ ಕಡೆ ಫ್ರೆಂಡ್ಸ್ ಬಂದಿದ್ದಾರೆ, ಅಮ್ಮಂದ್ರು ಮಾತಾಡ್ಕೋಬೇಕು, ಮಕ್ಕಳು ಗಲಾಟೆ ಮಾಡ್ತವೆ, ಮೊಬೈಲ್ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಈ ರೀತಿ ನಾವು ಅದನ್ನು ಡಿಸ್ಟ್ರಾಕ್ಷನ್ ಆಗು ಬಳಸ್ಕೊಂಡಿದೀವಿ. ನಮ್ಮ ಅನುಕೂಲಕ್ಕೆ ಬೇಕಾದ ಹಾಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದೀವಿ. ಬಟ್ ಮಕ್ಕಳ ಮೇಲೆ ನಾವು ಬ್ಲೇಮ್ ಹಾಕ್ತೀವಿ.
ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಕೊಟ್ಟಿಲ್ಲ. ಸೊ ಮಕ್ಕಳಿಗೆ ಆಟಕ್ಕೆ ಸಾಕಷ್ಟು ಆಲ್ಟರ್ನೇಟಿವ್ಸ್ ಇದಾವೆ, ಬೇರೆ ಬೇರೆ ಉಪಾಯಗಳು ಇದಾವೆ ಅನ್ನೋದನ್ನ ಅರ್ಥಕೊಂಡು ನಾವು ಮಾಡಿದ್ರೆ ಮಕ್ಕಳು ಖಂಡಿತವಾಗ್ಲೂ ಅಲ್ಲಿ, ಉದಾಹರಣೆಗೆ ಓದೋ ಅಭ್ಯಾಸ ತುಂಬಾ ಕಡಿಮೆ ಆಗಿದೆ ಇವತ್ತು ಮಕ್ಕಳಲ್ಲಿ. ಪುಸ್ತಕ ಓದೋ ಅಭ್ಯಾಸವನ್ನ ನಾವು ಮಾಡ್ಕೋಬೇಕಾಗತ್ತೆ, ಮಕ್ಕಳಿಗೂ ಕೊಡ್ಬೇಕಾಗತ್ತೆ. ಎಷ್ಟೋ ಕಡೆ ನಾನು ನನ್ನಲ್ಲಿ ಬಂದಂತ ಪೇರೆಂಟ್ಸ್ಗೆ ಬರೆಯೋ ಒಂದು ಇದನ್ನ ಕೊಡ್ತೀನಿ. ನಮ್ದೊಂದು ಪ್ರೋಗ್ರಾಮ್ ಇದೆ, ಸ್ಕ್ರಿಪ್ಟ್ ಸಾಧನ ಅಂತೇಳಿ, ಪ್ರತಿದಿನ ಬರೆಯುವಂಥದ್ದು. ಯಾವಾಗ ತಾಯಂದ್ರು ಇದನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ, ಅಮ್ಮ ಹೋಮ್ ವರ್ಕ್ ಮಾಡ್ತಾ ಇದ್ರೆ ನಾನು ಹೋಮ್ ವರ್ಕ್ ಮಾಡ್ತೀನಿ ಅಂತ ಮಕ್ಕಳು ಬರೆಯೋದಕ್ಕೆ ಕೂತಿದ್ದನ್ನ ಪೇರೆಂಟ್ಸ್ ಬಂದು ಹೇಳ್ತಾರೆ ನನ್ನ. ಸೊ ಲೀಡಿಂಗ್ ಬೈ ಎಕ್ಸಾಂಪಲ್ ಏನಿದೆ, ಇದಕ್ಕೆ ನಾನು ಹೇಳಿದ್ದು ಪರಮಹಂಸರ ಕಥೆ ಅಂತ ಹೇಳಿ. ನಮ್ಗೆ ಒಂದೊಂದ್ಸರಿ ಹೇಳ್ಬೇಕಾದ್ರೆ ನಮ್ಗೂ ಒಂದೆಲ್ಲೋ ಗಿಲ್ಟ್ ಕಾಡುತ್ತೆ, ನಾನು ತುಂಬಾ ಮೊಬೈಲ್ ಬಳಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅನ್ನೋವಂಥದ್ದು. ಬಟ್ ಅನಿವಾರ್ಯತೆ ಇದೆ ನಮ್ಮಲ್ಲಿ, ಯಾಕಂದ್ರೆ ಎಷ್ಟೋ ಕೆಲಸಗಳು ನಾನು ಗ್ಯಾಜೆಟ್ ಬಳಸಿ ಇವತ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ 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 ಮನ್ವಿತಾ ಮೇಡಮ್ ಅವ್ರ, ಈಗ ಸಹಜ ಮೊಬೈಲ್ ಬಳಸೋದ್ರಿಂದಾಗಿ ಓಕೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ, ಬಟ್ ಈ ಅತಿಯಾದ ಮೊಬೈಲ್ ಬಳಕೆಯಿಂದಾಗಿ ಎಜುಕೇಷನ್ ಮೇಲೆ ಅಂದರೆ ಏನಾದರೂ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತಾ ಶಿಕ್ಷಣದ? ನಾವು ಮೊಬೈಲ್ ಬಳಸೋದನ್ನ ಎರಡು ಭಾಗವಾಗಿ ನೋಡೋಣ. ಒಂದು ಮೊಬೈಲ್ ಬಳಕೆ, ಯಾವುದೋ ಒಂದು ವಿಷಯ ಅದರ ಬಗ್ಗೆ ಒಂದು ಡೀಟೇಲ್ಸ್ ಸಂಗ್ರಹ ಮಾಡೋದಕ್ಕೆ, ಅಥವಾ ನಿಮಗೆ ನಾನೇನೋ ಒಂದು ಇನ್ಫಾರ್ಮೇಷನ್ನು ಸರಿಗೆ ಕಳಿಸೋದಕ್ಕೆ ಒಂದು. ಇನ್ನೊಂದು ಸೋಷಿಯಲ್ ಮೀಡಿಯಾ. ಇವಾಗ ಸೋಷಿಯಲ್ ಮೀಡಿಯಾಯಿಂದ ತೊಂದರೆ ಆಗ್ತಾ ಇದೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಯಾವ್ದ್ಯಾವ್ದು ಇದೆಯೋ ಅದನ್ನೆಲ್ಲ ಕಟ್ಔಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಬೆಸ್ಟ್ ಟು ಡೂ ದಟ್. ಇನ್ಸ್ಟಾಗ್ರಾಮ್ ಆಯಿತು, ಸ್ನ್ಯಾಪ್ಚಾಟ್ ಆಯಿತು, ವಾಟ್ಸಪ್ಪು, ಇವೆಲ್ಲ. ಬಟ್ ಇನ್ಫಾರ್ಮೇಷನ್ಗೋಸ್ಕರ ನಮ್ದೇನು ಸರ್ಚ್ ಎಂಜಿನ್ಸ್ ಎಲ್ಲ ಇದೆಯೋ, ದೋಸ್ ಆರ್ ಗುಡ್. ಇವಾಗ ಅದನ್ನು ನಾವು ಸ್ಟಾಪ್ ಮಾಡಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಎಜುಕೇಷನ್ ವೈಸ್ ನೋಡ್ಬೇಕಂತಂದರೆ, ಒಂದು ಪ್ರಖ್ಯಾತ ಸ್ಕೂಲು, ಅಲ್ಲಿ ಇರೋ ಟೀಚರ್ಸ್, ನನ್ನ ಮಗು ಶಾಲೆಗೆ ಬರೋಕ್ಕಾಗಲಿಲ್ಲ, ಯಾವುದಾದ್ರು ಬೇರೆ ಮಗುದು ಪುಸ್ತಕ ಕಳಿಸ್ಕೊಡಿ, ಹೋಮ್ವರ್ಕು ಕ್ಲಾಸ್ ವರ್ಕು ಕಂಪ್ಲೀಟ್ ಮಾಡಿಬಿಟ್ಟು ವಾಪಸ್ ಕಳಿಸ್ತೀವಿ. ಆ ಸ್ಕೂಲ್ ಟೀಚರ್ಸು ಮತ್ತು ಯಾರ್ಯಾರು ಸಿಬ್ಬಂದಿ ಇದ್ದಾರೋ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಸ್ಕೂಲ್ನಲ್ಲಿ ಈ ಪ್ರಾಕ್ಟೀಸ್ ಇಲ್ಲ, ಪೇರೆಂಟ್ಸ್ ಬರ್ಬೋದು, ಬಂದುಬಿಟ್ಟು ಬೇರೆ ಮಗು ಬುಕ್ಕಿಂದ ಫೋಟೋ ತೆಕ್ಕೊಂಡು ಹೋಗಿ ಮನೆಯಲ್ಲಿ ತೋರಿಸ್ಬಿಟ್ಟು ಮಗುಗೆ ಬರೆಸಿ. ಸೊ ಚೇಂಜ್ ಎಲ್ಲಿ ಸರ್ ಆಗಬೇಕು ಅಲ್ಲ, ಶಾಲೆಯಿಂದ. ನೆಕ್ಸ್ಟು ಮಕ್ಕಳು ಮನೆಗೆ ಬರ್ತಾರೆ, ಮನೆಗೆ ಬಂದ ತಕ್ಷಣ ಮಗು ಇವತ್ತಿನ ಪ್ರಪಂಚದಲ್ಲಿ ಅಪ್ಪ ಅಮ್ಮ ಮನೆಗೆ ಕರ್ಕೊಂಬರ್ತಾರೆ, ಫ್ರೆಶ್ ಆಯಿತು, ನಾನು ಕಾರ್ಟೂನ್ ನೋಡ್ಬೋದಾ, ಗೇಮ್ ಆಡ್ಬೋದಾ, ಹಟ್ಟಕ್ಕೆ ಬೀಳ್ತಾರೆ. ಹೇಳ್ತಾರೆ ಆಯ್ತು ಮಗು ಬಂದಿದ್ದು ಸಾಕು, ಒಂದು ಅರ್ಧ ಗಂಟೆ ಮೊಬೈಲ್ ನೋಡಿ, ಅರ್ಧ ಗಂಟೆ ಮನೋರಂಜನೆ, ಅರ್ಧ ಗಂಟೆ. ಅದನ್ನು ನೀವು ಬ್ಲಾಕ್ ಮಾಡ್ಬೋದಲ್ಲ, ಬ್ಲಾಕ್ ಮಾಡ್ಬೋದು. ನೆಕ್ಸ್ಟು ಇವಾಗ ಟ್ಯೂಷನ್ ಅಂತ ಹೋಗ್ತಾ ಇದ್ದೆ ಸರ್, ಅಟ್ಲೀಸ್ಟ್ ನನ್ನ ಬಗ್ಗೆ ನಾನು ಹೇಳ್ತೀನಿ. ಚಿಕ್ಕವಳಿದ್ದಾಗ ಮನೆ ಪಕ್ಕದಲ್ಲಿ ಒಬ್ಬರು ಟೀಚರ್ ಇದ್ದರು, ಅವ್ರ ಹತ್ರ ಹೋಗ್ಬಿಟ್ಟು ಟ್ಯೂಷನ್ ಕೇಳಿ ಬರ್ತಾ ಇದ್ದೆ. ಇವತ್ತು ಅರ್ಧಕ್ಕರ್ಧ ಟ್ಯೂಷನ್ ಆನ್ಲೈನ್ ಆಗುತ್ತೆ, ರೈಟ್ ಸರ್? ಸೆಕೆಂಡು, ಅದೇ ಎಜುಕೇಷನ್ನಲ್ಲಿ ಯಾವುದ್ಯಾವುದೋ ಕೆಲವೊಂದು ಪ್ರಖ್ಯಾತವಾಗಿರೋಂಥ ಆರ್ಗನೈಸೇಷನ್ನು ಅವರು ಹೇಳ್ಕೊಡ್ತಾ ಇರೋದೇ ಆನ್ಲೈನ್. ಒಂದಷ್ಟು ನೋಟ್ಸ್ ಕೊಡ್ತಾರೆ, ಪ್ರಿಂಟೆಡ್ ನೋಟ್ಸ್. ಆಮೇಲೆ ಹೇಳ್ತಾರೆ ಫಾಲೋ ದ ಲಿಂಕ್ ಫಾರ್ ಮೋರ್ ಡೀಟೇಲ್ಸ್. ಆ ಲಿಂಕ್ ಒತ್ತಿದ್ರೇ ನಿಮಗೆ ಅಲ್ಲಿ ಡೀಟೇಲ್ಸ್ ಸಿಗೋದು, ಆ ಲಿಂಕ್ ಒತ್ತಿದ್ರೇ ಯು ಕ್ಯಾನ್ ಟೇಕ್ ಟೆಸ್ಟ್. ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಬಿಕಮ್ ಲೈಕ್ ದಿಸ್ ಸರ್. ಸ್ಕೂಲ್ನಲ್ಲಿ, ಕಾಲೇಜಲ್ಲಿ AI ಇಂಟಿಗ್ರೇಟೆಡ್. ಆಮೇಲೆ ಅವ್ರದ್ದು ಪ್ಲ್ಯಾಟ್ಫಾರ್ಮ್ನಲ್ಲೂ ಪೇರೆಂಟ್ಸ್ ಇವಾಗ ಸ್ಕೂಲಿಗೆ ಏನಾದರೂ ಹೇಳಬೇಕಿದ್ರೆ ಟೈಪ್ ಮಾಡಿ ಕಳಿಸ್ಬೇಕು. ಮುಂಚಿನ ಥರ ಡೈರೆಕ್ಟಾಗಿ ಹೋಗ್ಬಿಟ್ಟು ಮ್ಯಾಮ್ ಸರ್ ಈ ಥರ ನಮಗೆ ತೊಂದರೆ ಇದೆ ಅಥವಾ ವಿ ವಾಂಟ್ ಟು ಶೇರ್ ದಿಸ್, ಇಲ್ಲ, ಹ್ಯಾವ್ ಯು ರಿಟನ್ ಅ ಮೇಲ್ ಅಂತ ಕೇಳ್ತಾರೆ. ಬಿಕಾಸ್ ಎಜುಕೇಷನ್ ಹ್ಯಾಸ್ ಗಾಟ್ ಇಂಟಿಗ್ರೇಟೆಡ್ ಇನ್ ಟು ಟೆಕ್ನಾಲಜಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅದನ್ನು ಹೀಗೆ ಬ್ರೇಕ್ ಮಾಡಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಸರ್. ಬಟ್ ಬೆಟರ್ ಯೂಸ್ ಕಡೆ ಮಕ್ಕಳು ಚಿಕ್ಕವರಿದ್ದಾಗಲೇ ಅವ್ರನ್ನ ಆ ದಾರಿ ಕರ್ಕೊಂಡು ಹೋಗಬೇಕು. ಸರ್ ನಿಮಗೆ ಗೊತ್ತಿದೆಯಾ, ನಮ್ಮ ಭಾರತದಲ್ಲಿ ನ್ಯೂಸ್ ಪೇಪರಲ್ಲೂ ಬಂದಿತ್ತು, ನಿಮ್ಮ ನ್ಯೂಸಲ್ಲೂ ಬಂದಿತ್ತೇನೋ, ದೇರ್ ಈಸ್ ಒನ್ ಯೂನಿವರ್ಸಿಟಿ ಆಫ್ ಎಕ್ಸಲೆನ್ಸ್ ಫಾರ್ ಗೇಮಿಂಗ್ ಆ್ಯಂಡ್ ಎವ್ರಿಥಿಂಗ್. ಇವಾಗ ಅದು ಎಸ್ಟಾಬ್ಲಿಷ್ ಆಗುತ್ತೆ ಮುಂಬೈಯಲ್ಲೋ ಡೆಲ್ಲಿನಲ್ಲೋ. ಆ ಥರ ಒಂದು ಇನ್ಸ್ಟಿಟ್ಯೂಟ್, ಯೂನಿವರ್ಸಿಟಿನೇ ಬರ್ತಾ ಇದೆ. ನಾವು ಹೌ ವಿಲ್ ಯು ಸ್ಟಾಪ್ ಇಟ್? ಆಸ್ಟ್ರೇಲಿಯಾದ ಒಂದು ಕ್ಲಿಪ್ಪಿಂಗ್ ಬಂದಿತ್ತಲ್ಲ ಸರ್, ದೇ ಹ್ಯಾವ್ ಟು ಕ್ಯಾಪ್ ಇಟ್ ಟಿಲ್ 16 years. ಅದೇ ಆಸ್ಟ್ರೇಲಿಯಾನಲ್ಲಿ ನನ್ನ ಕೆಲವೊಂದು ಕಸಿನ್ಸ್ ಇದ್ದಾರೆ, ಅವ್ರ ಮಕ್ಕಳು ಓದ್ತಾ ಇದ್ದಾರೆ. ದೇ ಟೇಕ್ ದಿ ಲ್ಯಾಪ್ಟಾಪ್ ಟು ಸ್ಕೂಲ್. ಸ್ಕೂಲಲ್ಲಿ ಬುಕ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಪಾಠ ನಡೀತಾ ಇರುತ್ತೆ. ತುಂಬ ಚಾಲೆಂಜಿಂಗ್ ಸರ್, ಸುಲಭ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ಬಟ್ ಮಿತಿಯಲ್ಲಿ ಇರಲಿ ಅಂತ. ಮಿತಿ ಏನೇ ಹೆಚ್ಚಿಗೆ ಆದರೂ ಅಮೃತನೋ ವಿಷಾನೇ.
ಕೀರ್ತಿ ಮೇಡಮ್ ಅವರೇ, ಈಗ ಈ ಮೊಬೈಲ್ ಅತಿ ಹೆಚ್ಚು ಬಳಕೆ ಒಂದು ಕಡೆ ಆದರೆ ಈ ಗೇಮ್ ಅಡಿಕ್ಷನ್ ಇದೆಯಲ್ಲ ಅದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಗೇಮ್ ಆಡೋದಕ್ಕೆ ಮೊಬೈಲ್ನೇ ಯೂಸ್ ಮಾಡ್ತಾರೆ. ಸೊ ಅಂಥವ್ರ ಬಗ್ಗೆ ಏನು ಹೇಳ್ತೀರಿ? ಜಾಸ್ತಿ ಗೇಮ್ ಇಲ್ಲ ಅಂತಂದರೆ ಆ ಗೇಮಲ್ಲಿ ಯಾವುದೋ ಪಬ್ಜಿನೋ ಯಾವುದೋ ಬೇರೆ ಬೇರೆ ಗೇಮ್ಸ್ಗಳು ಇರ್ತಾರೆ, ಕ್ಲಾಶ್ ರಾಯಲ್ಸ್, ಅವರಿಂದ ದೂರ, ಆ ಗೇಮಿಂದ ದೂರ ಬರೋದು ಹೇಗೆ ಅಂತ? ಫಸ್ಟ್ ಥಿಂಗ್ ಮಕ್ಕಳಿಗೆ ನಾವು ಹೇಳಬೇಕು ಇದ್ರದ್ದು ಬೆನಿಫಿಟ್ಸ್ ನಿಮ್ಗೆ ಏನು. ಒಂದು ಏಜ್ ಇದೆ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ 5 years ಆನ್ವರ್ಡ್ಸ್, LKG UKG, ನಂದು ಚಾಯ್ಸ್ ಏನು, ನನಗೆ ಏನು ಇಷ್ಟ ಅವ್ರಿಗೆ ಗೊತ್ತಾಗಿರ್ತದೆ. ಸೊ ಅದಕ್ಕೆ ಅವ್ರಿಗೆ ಅದು ನಾವು ಹೇಳ್ಬೇಕು, ಇದು ಆಟ ಆಡಿದ್ರೆ ನಿಮ್ಗೆ ಏನ್ ಬೆನಿಫಿಟ್ಸ್ ಇದೆ, ನಿಮ್ಗೆ ಏನ್ ಹೆಲ್ಪ್ಫುಲ್ ಆಗುತ್ತೆ. ಆಟ ಆಡಿಲ್ಲ ಅಂದ್ರೆ ನಿಮ್ಗೆ ಏನ್ ಎಷ್ಟೋ ಪ್ರಾಫಿಟ್ಸ್ ತರ ಸಿಗುತ್ತೆ. ಸ್ಟಡಿ ವೈಸ್ ನಿಮ್ದು ಒಳ್ಳೇದಾಗುತ್ತೆ, ಕಾನ್ಸಂಟ್ರೇಷನ್, ನಿಮ್ದು ವಿಷನ್ ಕರೆಕ್ಟ್ ಇರ್ತದೆ, ಅಂಡ್ ಜನರಲ್ ನಾಲೆಜ್. ಮತ್ತೆ ಇನ್ನೊಂದು ಅವ್ರಿಗೆ ಹೇಳ್ಬೇಕು, ಓಕೆ ನಿಮ್ಗೆ ಮೊಬೈಲ್ ನೋಡ್ಬೇಕಿತ್ತು ಅದ್ರಲ್ಲಿ ಜನರಲ್ ನಾಲೆಜ್ ರಿಲೇಟೆಡ್ ನೋಡಿ. ಫಾರ್ ಎಕ್ಸಾಂಪಲ್ ಹಾಬೀಸ್ ರಿಲೇಟೆಡ್ ಯು ಕ್ಯಾನ್ ಸಿ, ಟ್ರಾವೆಲಿಂಗ್ಸ್, ಮಕ್ಳದ್ದು ಏನ್ ಹಾಬೀಸ್ ಇದೆ ಆ ಪ್ರಕಾರ ಅವ್ರಿಗೆ ಹೇಳ್ಬಹುದು. ಬಟ್ ಬೇಸಿಕ್ ಇಸ್ ವಾಟ್ ಈಸ್ ರೈಟ್ ಅಂಡ್ ರಾಂಗ್ ಫಾರ್ ಯು, ಇದು ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ಬೇಕು. ಅಂಡ್ ವಿದೌಟ್ ಬೀಯಿಂಗ್ ಸ್ಟ್ರಿಕ್ಟ್, ನಾವು ಜೋರಾಗೆ ಹೊಡುದು ಬಡುದು ಈ ತರ ಯಾವುದು ಆಗಲ್ಲ. ಪ್ರೀತಿಲೇ ಹೇಳ್ಬಿಟ್ರೆ ಅಷ್ಟೇ ಅವ್ರಿಗೆ ಒಂಥರ ನಮ್ ಜೊತೆಗೆ ಬಾಂಡಿಂಗ್ ಆಗ್ಬಿಡ್ತದೆ. ಶಿವಾನಂದ್ ಸರ್, ಈಗ 9 ರಿಂದ 10 ಗಂಟೆಗಳ ಕಾಲ ಪ್ರತಿದಿನ ಒಬ್ಬ ವ್ಯಕ್ತಿ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಅಂದರೆ ಯಾಕೆ ಈ ರೀತಿಯಾಗಿ ವಿಪರೀತವಾಗಿ ಮೊಬೈಲ್ ಚಟಕ್ಕೆ ಬೀಳೋದು ಅಂತ? ಆಲ್ರೆಡಿ ಹೇಳಿದ್ರು ಪ್ರತಿಯೊಬ್ಬರು, ಮೊಬೈಲ್ ಅನ್ನೋದು ಇವತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅನಿವಾರ್ಯ ಸಾಧನ ಆಗಿದೆ. ಹಾಗಾಗಿ ಮೊಬೈಲ್ ಇರಬಹುದು, ಯಾವುದೇ ಗ್ಯಾಜೆಟ್ ಇರ್ಬೋದು. ಪರ್ಟಿಕ್ಯುಲರ್ಲಿ IT ಫೀಲ್ಡ್, IT ಎನೇಬಲ್ಡ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಟೆಕ್ನಾಲಜಿಯನ್ನು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಮಕ್ಕಳ ವಿಚಾರಕ್ಕೆ ಅಂತ ಬಂದಾಗ ಬಹುಶಃ ಇಲ್ಲಿ ನಾವು ಸಾಧಕ ಬಾಧಕಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಬಳಕೆಯನ್ನು ಕಮ್ಮಿ ಮಾಡೋದು, ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಮಕ್ಕಳ ವಿಚಾರಕ್ಕೆ ಬಂದಾಗ ಇವತ್ತು ದೊಡ್ಡವರಲ್ಲಿ ನಾವು ಅನ್ಕೋತೀವಿ ವಿವೇಚನೆ ಇರುತ್ತೆ, ಬಳಸೋದ್ರಲ್ಲಿ ಅವರು ಕಂಟ್ರೋಲ್ ಇಟ್ಕೋತಾರೆ ಅಂತ ಹೇಳಿ. ಆಗೋದಿಲ್ಲ. ಎಷ್ಟೋ ಕಡೆ ನಾವು ನೋಡಿದೀವಿ ಗೇಮ್ಗಳಿಗೆ ಅಡಿಕ್ಟ್ ಆಗೋರು, ರೀಲ್ಗಳಿಗೆ ಅಡಿಕ್ಟ್ ಆಗೋರು, ರೀಲ್ಗಳನ್ನು ಮಾಡುವಂಥದ್ದು, ಮತ್ತೆ ಈ ಸೆಲ್ಫಿಗಳನ್ನ ತಗೊಂಡು ಇದ್ ಮಾಡುವಂಥದ್ದು ಸಾಕಷ್ಟು ನಾವು ನ್ಯೂಸ್ ಅಲ್ಲಿ, ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ. ಜನ ಎಂತೆಂತ ಹುಚ್ಚಾಟಗಳಿಗೆ ಜೀವ ಕಳ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು. ಯಾಕೆಂದ್ರೆ ನೋಡಿ, ಇವಾಗ ಒಂದು ರೀಲು ಪಾಪ್ಯುಲರ್ ಆಯ್ತು, ವೈರಲ್ ಆಯ್ತು ಅಂತ ಹೇಳಿದಾಗ ಇದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋವಂತಹ ಒಂದು ಮನಸ್ಥಿತಿ ಕೂಡ ತುಂಬಾ ಜನರಲ್ಲಿ, ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಯಂಗ್ಸ್ಟರ್ಸ್. ಈಗ ನನಗೆ ಇತ್ತೀಚೆಗೆ ಒಂದು ಕಾಲೇಜಿಂದ ಕರೆ ಬಂದಿತ್ತು, ಉತ್ತರ ಕರ್ನಾಟಕದ್ದು. ಎಂತೆಂತ ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಇದರ ಈ ಪರಿಣಾಮ ಏನಿದೆ ಸಾಮಾಜಿಕವಾಗಿ ಇರಬಹುದು, ಬಾಕಿ ವಿಚಾರಗಳಲ್ಲಿ ನೈತಿಕವಾಗಿ ಪರ್ಟಿಕ್ಯುಲರ್ಲಿ. ಯಾಕೆಂತ ಹೇಳಿದ್ರೆ ಹೆಣ್ಮಕ್ಳ ವಿಡಿಯೋಗಳು ಪರ್ಟಿಕ್ಯುಲರ್ ಆಗಿ ತಗೋಬೇಕಾದ್ರೆ ಅವ್ರಿಗೆ ಇನಿಷಿಯಲಿ ವಿವೇಚನೆ ಇರೋದಿಲ್ಲ. ಏನೋ ಒಂದು ಹುಡುಗಾಟಕ್ಕೆ ಮಾಡಿರ್ತಾರೆ, ಮುಂದೊಂದು ದಿವಸ ಅದು ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಇರ್ತವೆ. ಆದ್ರಿಂದ ಈ ಗ್ಯಾಜೆಟ್ ಬಳಕೆ ಅಂತ ಹೇಳಿದಾಗ ಇಲ್ಲಿ ವಿವೇಚನೆ ಬರೋವರೆಗೂ ಬಹುಶಃ ನಾವು ಕೈಗೆ ಕೊಡೋದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗೇನೆ ಮಕ್ಕಳ ವಿಚಾರಕ್ಕೆ ಬಂದಾಗ ನಾವು ಏಜ್ ಗ್ರೂಪ್ ನೋಡ್ಬೇಕಾಗತ್ತೆ, ಅವರ ಬಳಕೆಯ ಪ್ಯಾಟರ್ನ್, ಹಾಗೇನೆ ಎಷ್ಟು ಬಳಕೆ ಆಗಬೇಕು ಅಂದ್ರೆ ಪ್ರೊಡಕ್ಟಿವ್ ಯೂಸ್, ನಾನ್ ಪ್ರೊಡಕ್ಟಿವ್ ಯೂಸ್. ಯಾಕಂದ್ರೆ ಮಕ್ಕಳಲ್ಲಿ ಮತ್ತೆ ವಿವೇಚನೆ ಇರೋದು. ಹಾಗಾಗಿ ಪೇರೆಂಟ್ಸ್ ಇಲ್ಲಿ ಕಂಟ್ರೋಲ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ನಾವು ಈ ರೀತಿ ಕಂಡೀಷನ್ ಮಾಡೋದೇನು ಕಷ್ಟದ ಕೆಲಸ ಕೂಡ ಅಲ್ಲ. ಅವ್ರಿಗೆ ಹೇಳ್ಬೋದು, ಇಷ್ಟು ಟೈಮ್ ಮೊಬೈಲ್ ಕೊಡ್ತೀನಿ, ಇಷ್ಟು ಟೈಮ್, ಬಾಕಿ ಟೈಮ್ ಅಲ್ಲಿ ಇಂತಿಂತ ಆಕ್ಟಿವಿಟಿ, ಒಂದ್ ರೀತಿಯಲ್ಲಿ ಟೈಮ್ ಟೇಬಲ್ ಹಾಕೊಡ್ತಾರೆ. ಹಾಗಂತ ಟೈಮ್ ಟೇಬಲ್ ಹಾಕೊಟ್ಟಾಗ ಅದನ್ನ ಸರಿಯಾದ ರೀತಿಯಲ್ಲಿ ಹಾಕೊಡೋದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಕಡೆ ಪೇರೆಂಟ್ಸ್ ಓದಿಗೋಸ್ಕರ ಅಂತ ಹೆಚ್ಚಿನ ಟೈಮ್ ಕೊಡ್ತಾರೆ. ಓದಬೇಕು, ಖಂಡಿತ ಓದಿನ ಬಗ್ಗೆ ನಾವು ಗಮನ ಕೊಡ್ಬೇಕಾಗತ್ತೆ. ಆದ್ರೆ ಅವ್ರಿಗೆ ಮಕ್ಕಳನ್ನ ಎಂಗೇಜ್ ಆಗಿ ಇಡೋದಿಕ್ಕೆ ಆಗಲ್ಲ ಅಂತ ಹೇಳಿ ನಾವು ಕೊಡುವಂತ ಚಟುವಟಿಕೆಗಳು ಬರೀ ಓದಿಗೆ ಸಂಬಂಧಪಟ್ಟದಾದ್ರೆ ಮಕ್ಕಳು ಖಂಡಿತವಾಗ್ಲೂ ಡಿಮೋಟಿವೇಟ್ ಆಗ್ತಾರೆ, ಅವ್ರಿಗೆ ಆಸಕ್ತಿ ಹೊರಟು ಹೋಗುತ್ತೆ. ಉದಾಹರಣೆಗೆ ಮಿನಿಮಮ್ 2 ಅವರು ಹೊರಗಡೆ ಆಟ ಆಡಬೇಕು, ಬೇರೆ ಮಕ್ಕಳ ಜೊತೆ ಆಟ ಆಡಬೇಕು, ಮತ್ತೆ ಈ ಆಟ ಆಡುವಂತ ಅನುಕೂಲ ಕಲ್ಪಿಸ್ಕೊಡೋದು ಪೇರೆಂಟ್ಸ್ ಜವಾಬ್ದಾರಿ ಆಗುತ್ತೆ. ಅವಾಗ್ಲೇ ಮಾನ್ವಿತಾ ಮೇಡಮ್ ಹೇಳ್ತಾ ಇದ್ರು, ಇಟ್ ಇಸ್ ಎ 20 year ಪ್ರಾಜೆಕ್ಟ್ ಅಂತ ಹೇಳಿ. ಸೊ ನಾವು ಮಕ್ಕಳಿಗೆ ಟೈಮ್ ಕೊಡಬೇಕು ಅನ್ನೋದನ್ನ ನಾವು ಖಂಡಿತವಾಗ್ಲೂ ನೆನ್ಪಿಟ್ಕೋಬೇಕು.
ಇದನ್ನ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಪೇರೆಂಟಿಂಗ್ ಅನ್ನು ಔಟ್ಸೋರ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತಂದೆ ತಾಯಿ ಹತ್ರ ಬಿಟ್ಟು ಹೋಗೋದು, ನಾವು ಕೆಲ್ಸಕ್ಕೆ ಹೋಗ್ತೀವಿ, ನೀವು ಕೆಲಸಕ್ಕೆ ಹೋಗೋದಿದ್ರೆ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತಿರೋ ದಯವಿಟ್ಟು ಅದನ್ನ ಗಮನಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಿಮ್ಮ ಮಗುವಿನ ಭವಿಷ್ಯದ ಪ್ರಶ್ನೆ. ನಾಳೆ ಹೆಚ್ಚು ಕಮ್ಮಿ ಆದ್ರೆ ಕೊನೆಗೆ ಅದನ್ನ ಅನುಭವಿಸೋದು ಕೂಡ ಪೇರೆಂಟ್ಸೇನೆ. ಅದನ್ನ ಪೇರೆಂಟ್ಸ್ ಮರೆಯೋದಿಕ್ಕಾಗೋದಿಲ್ಲ. ನೀವು ದುಡ್ಡಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ಖಂಡಿತ ದುಡ್ಡು ಬೇಕು, ಇವತ್ತಿನ ಜೀವನದಲ್ಲಿ ನಾವು ಗಳಿಸ್ಬೇಕು. ಹಾಗಂತ ಈ ಗಳಿಕೆ ನನ್ನ ಸಂಸಾರಕ್ಕೆ ಮುಳುವಾಗ್ಬೇಕಾ ಅನ್ನೋದನ್ನು ಕೂಡ ಪೇರೆಂಟ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ಬಟ್ ಸ್ಕ್ರೀನ್ ಟೈಮ್ ಅನ್ನು ಮಕ್ಕಳಲ್ಲಿ ಕಡಿಮೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಆಲ್ರೆಡಿ ನಾನು ಹೇಳಿದೆ, ಅವರ ಬೌದ್ಧಿಕ ಬೆಳವಣಿಗೆ ಹಾಗೂ ಮಾನಸಿಕ ಬೆಳವಣಿಗೆ ಎರಡಕ್ಕೂ ಕೂಡ ಗ್ಯಾಜೆಟ್ ಯೂಸು ಪ್ರತಿಕೂಲವಾಗಿ ಪರಿಣಾಮ ಉಂಟು ಮಾಡೋ ಸಾಧ್ಯತೆ ಇದೆ. ಶ್ರೀನಾಥ್ ಸರ್, ಈಗ ಈ ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು? ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತಾ? ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ರೆ ಸಮ್ ಟೈಮ್ಸ್ ಕಾಮನ್ ಪ್ರಾಬ್ಲಮ್ಸ್ ಬಂದು ಡಿಲೇಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಮಕ್ಕಳು ಅತಿಯಾಗಿ ಸ್ಕ್ರೀನ್ ಟೈಮು ತುಂಬ ಅರ್ಲಿಯಾಗಿ ಇಂಟ್ರೊಡ್ಯೂಸ್ ಆಗೋದ್ರಿಂದ ಅವ್ರಿಗೆ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ತುಂಬ ಡಿಲೇ ಇರುತ್ತೆ. ಅವ್ರಿಗೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ಬಟ್ ದೇ ಮೇ ನಾಟ್ ಬಿ ಏಬಲ್ ಟು ಎಕ್ಸ್ಪ್ರೆಸ್. ಯಾಕಂದರೆ ಇದು ಮೊಬೈಲ್ ನೋಡೋದು ಬರೀ ಒನ್ ವೇ ಅಷ್ಟೇ, 2 ವೇ ಕಮ್ಯುನಿಕೇಷನ್ ಅಲ್ಲ. ಅದೇ ಬೇರೆ ಮಕ್ಕಳ ಜೊತೆ ಆಟ ಆಡಿದ್ರೆ ಅವ್ರು ದಟ್ ವಿಲ್ ಬಿ ದ 2 ವೇ ಕಮ್ಯುನಿಕೇಷನ್. ಸೊ ಡಿಲೇಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ನಾವು ಕೆಲವು ಸಲ ಕೋವಿಡಲ್ಲಿ ಎಕ್ಸ್ಟ್ರೀಮ್ ಯೂಸ್ ಆಫ್ ಸ್ಕ್ರೀನ್ ಟೈಮಿಂದ ವಿ ಯೂಸ್ ಟು ಸಿ ಮೋರ್ ಕೇಸಸ್ ಆಫ್ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಆ್ಯಂಡ್ ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್. ಸೊ ಅದು ಕೂಡ ತುಂಬಾ ಆ್ಯಕ್ಚುಲಿ ಕಾಣಿಸ್ಕೊಂಡಿದೆ, ತುಂಬಾ ಡಯಾಗ್ನೋಸ್ ಆಗಿದೆ. ಸೊ ಅದರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಅಮೆರಿಕನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಆ್ಯಂಡ್ ಮೆನಿ ಪೀಡಿಯಾಟ್ರಿಕ್ ಬಾಡೀಸ್ ರೆಕಮೆಂಡ್ 0 ಸ್ಕ್ರೀನ್ ಟೈಮ್ ಅಂಟಿಲ್ 2 years of age. 2 years of ಏಜ್ವರೆಗೂ ಸ್ಕ್ರೀನ್ ಟೈಮ್ ಕೊಡಲೇಬಾರದು. 2 years ಆದಮೇಲೆ ಫ್ಯೂ ಮಿನಿಟ್ಸ್ ಎವ್ರಿ ಇಯರ್ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇಟ್ ಹ್ಯಾಸ್ ಟು ಬಿ ರಿಸ್ಟ್ರಿಕ್ಟ್ ಟೈಮ್. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ತಂದೆ ಎಲ್ಲ ಬಂದು ಕೇಳ್ತಾರೆ, ಯಾವ ಥರ ನಾವು ಟಾಯ್ಸ್ ಕೊಡಬೇಕು ಬೆಳವಣಿಗೆ ಆಗೋದಕ್ಕೆ ಮಗು ಅಂತ. ನಾನು ಅವಾಗ ಏನು ಹೇಳ್ತೀನಿ ಅಂದರೆ, ಬೆಸ್ಟ್ ಟಾಯ್ ಫಾರ್ ಎನಿ ಬೇಬಿ ಈಸ್ ಪೇರೆಂಟ್ಸ್ ದಮ್ಸೆಲ್ಸ್, ತಂದೆ ತಾಯಿನೇ. ಇವಾಗ ಹಾರ್ವರ್ಡ್ ಯೂನಿವರ್ಸಿಟಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಸರ್ವ್ ಆ್ಯಂಡ್ ರಿಟರ್ನ್ ಫಾರ್ ಬ್ರೈನ್ ಡೆವಲಪ್ಮೆಂಟ್ ಅಂತ. ತುಂಬ ಚೆನ್ನಾಗಿದೆ. ಅದೇನಂದರೆ, ನಾವು ಟೆನ್ನಿಸ್ ಆಡಿದ್ರೆ ನಾವು ಸರ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಎ ರಿಟರ್ನ್. ಸಿಮಿಲರ್ಲಿ ದ ಚೈಲ್ಡ್ ವಿಲ್ ಬಿ ಸರ್ವಿಂಗ್ ಮೆನಿ ಟೈಮ್ಸ್ expecting a return from us, but we will be busy in something else, not completing that loop. For example, if child is interested in a ball, we should engage the child with that ball and identify that child is interested ant hebitu. Then we should take turns playing ball. Avaga our patience develop ಮಾಡುತ್ತೆ. So then start engaging. Then after that child will lose interest in that one, and then they will go to something else. Then we should also change the focus, and also we should start naming it. ಆವಾಗ ನೇಮ್ ಮಾಡಿದ್ರೆ ಅದು ಕನೆಕ್ಟ್ ಆಗುತ್ತೆ. ಸೊ ಆ ಥರ ಬ್ಯೂಟಿಫುಲ್ ವಿಡಿಯೋ ಇದೆ. ಐ ಅಡ್ವೈಸ್ ಆಲ್ ದ ಪೇರೆಂಟ್ಸ್ ಟು ವಾಚ್ ದಟ್ ವಿಡಿಯೋ, ಸರ್ವ್ ಆ್ಯಂಡ್ ರಿಟರ್ನ್ ಫಾರ್ ಬ್ರೈನ್ ಡೆವಲಪ್ಮೆಂಟ್ ಅಂತ. ಸೊ ದೆನ್ ಸ್ಟಾರ್ಟ್ ಎಂಗೇಜಿಂಗ್ ದ ಚೈಲ್ಡ್ ಇನ್ ಎ ಫಿಸಿಕಲ್ ವೇ. ಎವ್ರಿ ಡೇ ಅಟ್ಲೀಸ್ಟ್ half an hour you should spend with the children to eye ಕಾಂಟ್ಯಾಕ್ಟ್ ಆ್ಯಂಡ್ ಸ್ಪೀಕ್ ಟು ದ್ಯಾಮ್. ಇವತ್ತೇನೇನು ಚೆನ್ನಾಗಾಯ್ತು ಸ್ಕೂಲಲ್ಲಿ, ಏನು ಆಗಿಲ್ಲ, ಓಕೆ. ಸೊ ಆ ಥರ ನಾವು ಮಾತಾಡಬೇಕು. ಅದು ತುಂಬ ಕಡಿಮೆ ಆಗಿದೆ ಇಂಟ್ರ್ಯಾಕ್ಷನ್ಸು, ಅದರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಮಕ್ಕಳಿಗೆ. ಸೊ ಆ್ಯಂಡ್ ಆಲ್ಸೋ ರೀಡಿಂಗ್ ಬುಕ್ಸ್, ಬೆಡ್ ಟೈಮ್ ರೀಡಿಂಗ್ ತುಂಬಾ ಕಡಿಮೆ ಆಗಿದೆ ಮೊಬೈಲ್ಸ್ ಬಂದಮೇಲೆ. ಎಸ್ ಮನ್ವಿತಾ ಮೇಡಮ್ ಅವರು, ಈಗ ಈ ಮೊಬೈಲ್ ಬಳಕೆಯಿಂದ ಆಗುವಂಥ ಪ್ಲಸ್ ಮತ್ತು ಮೈನಸ್ ಏನು? ಪ್ಲಸ್ ಇದೆ ಸರ್, ಇಲ್ಲ ಅಂತ ಇಲ್ಲ. ಇಲ್ಲಿ ಡಾಕ್ಟ್ರ್ ಇದ್ದಾರೆ, ಅವರು ಒಪ್ಕೊತಾರೆ. ನಾ ಹೇಳಿದ್ರೆ ಆಲ್ಝೈಮರ್ಸ್ ಅಂತ ಒಂದು ಡಿಸೀಸ್ ಇದೆ, ಅದು ಜೀವನದ ಸ್ವಲ್ಪ ಅಂತ್ಯ ಹಂತದಲ್ಲಿ ಬರುವಂಥದ್ದು. ಅಂಥ ಪೇಷಂಟ್ಸ್ಗೆ ಕೆಲವೊಂದು ಕಡೆ ಸಪೋರ್ಟ್ ಸಿಸ್ಟಮ್ಗೆ ಕೆಲವೊಂದು ಈ ಥರ ಟ್ರೇಸಿಂಗ್ ಮಾಡಿ, ಸ್ಕ್ರೀನ್ನಲ್ಲಿ ಟ್ರೇಸಿಂಗ್ ಮಾಡಿ, ಆಮೇಲೆ ಮ್ಯಾಚ್ ಮಾಡಿ, ಈ ಥರ ಕೆಲವೊಂದು ಕಾಗ್ನಿಟಿವ್ ಗೇಮ್ಸ್ನ ಕೊಡ್ತಾರೆ. ಆಮೇಲೆ ಸಣ್ಣ ಮಕ್ಕಳಲ್ಲಿ ಇದೇ ರೀತಿ ಆಲ್ಫಾಬೆಟ್ನ ಅಕ್ಷರ ಟ್ರೇಸ್ ಮಾಡಿ, ಟ್ರೇಸ್ ಮಾಡಿ, ಇದು ಒಳ್ಳೆಯದು ಸರ್. ದೀಸ್ ಆರ್ ಆಲ್ ಗುಡ್. ನ್ಯೂರಲ್ ಡೆವಲಪ್ಮೆಂಟ್ ಆಗುತ್ತೆ ಸರ್. ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ಗೇಮ್ಸ್ ಇರುತ್ತೆ, ಆ ಗೇಮ್ಸ್ ಆಡಿದ್ರೆ ಮಲ್ಟಿ ಟಾಸ್ಕಿಂಗ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬೇಗ ಕೈ ಆ ಕಡೆ ಈ ಕಡೆ ಆಡಿಸೋದು ಅವೆಲ್ಲ ಇದೆ, ಬಟ್ ಲಿಮಿಟೆಡ್. ಅದರಿಂದ ಪಾಸಿಟಿವಿಟಿ ಇಷ್ಟೇ ಇರೋದು. ನೆಗೆಟಿವಿಟಿ ಸ್ವಲ್ಪ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಓವರ್ ಯೂಸ್, ನಾಟ್ ಬಿಕಾಸ್ ಆಫ್ ಮೊಬೈಲ್ ಯೂಸ್ ಅಲ್ಲ ಸರ್. ಮೊಬೈಲ್ ಓವರ್ ಯೂಸಿಂದ
ಮೊಬೈಲ್ ಓವರ್ ಯೂಸಿಂದ ಫಸ್ಟ್ ನೋಟಿಸ್ ಮಾಡೋದು ಅಂತಂದರೆ ಸರ್ ಆಗಲೇ ಹೇಳಿದ್ರು ಅಟೆನ್ಷನ್ ಡಿಫಿಸಿಟ್ ಡಿಸಾರ್ಡರ್ ಅಂತ ADD ಅಂತ ಕರಿತೀವಿ. ಅಟೆನ್ಷನ್ನು ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂತಂದರೆ ಇವ್ರು ಹಾಗೆ ಹೇಳಿದ್ರಲ್ಲ, ಇಟ್ಸ್ ಅ ಒನ್ ವೇ ಇಂಟ್ರಾಕ್ಷನ್. ಹೀಗೆ ನೋಡ್ತಾ ಇರ್ತೀವಿ, ಕಣ್ಣನ್ನ ಹೀಗೆ ದೊಡ್ಡದಾಗಿ ಬಿಟ್ಕೊಂಡು ಸ್ಕ್ರೀನನ್ನು ನೋಡ್ತಾ ಇರ್ತಾರೆ, ಇಂಟ್ರಾಕ್ಷನ್ ಇರೋದಿಲ್ಲ. ಅಟೆನ್ಷನ್ನು ಅದು ನಿಮ್ಮ ಅಟೆನ್ಷನ್ ಹಿಡಿದ್ರೆ ಅಟೆನ್ಷನ್ ನಿಮ್ಮದು ಆ ಕಡೆ ಇರುತ್ತೆ. ಬಟ್ ನೀವು ಓದಬೇಕಿದ್ರೆ ಅಥವಾ ಒಂದು ಕೆಲಸ ಮಾಡಬೇಕಿದ್ರೆ ನೀವು ಅಟೆನ್ಷನ್ ಕೊಡಬೇಕಾಗತ್ತೆ. ಯಾವಾಗ ಅಟೆನ್ಷನ್ ಕೊಡೋ ಸಾಮರ್ಥ್ಯ ಕಳ್ಕೊತೀವೋ ಅದು ಅಟೆನ್ಷನ್ ಡಿಫಿಸಿಟ್ ಒಂದನೇದು. ಆಮೇಲೆ ಕಣ್ಣಿನ ಸಮಸ್ಯೆ ಅಂತೂ ಇದ್ದಿದ್ದೆ. ಮೂರನೇದು ಅವರ ಎಮೋಷನ್ಸು ಯಾವ ರೀತಿ ನಾವು ಎಮೋಟ್ ಮಾಡಬೇಕು, ಭಾವನೆಗಳನ್ನ ಯಾವ ರೀತಿ ತೋರಿಸ್ಬೇಕು ಅನ್ನೋದು ಮಕ್ಳಿಗೆ ಗೊತ್ತಾಗೋದಿಲ್ಲ. ನಮಗೆ ಭಯ ಆಗ್ತಾ ಇದೆ ಅಂತ ತೋರಿಸ್ಬೋದು. ಬರ್ತಾ ಬರ್ತಾ ಇನ್ನು ಮುಂದಕ್ಕೆ ರಂಗಭೂಮಿನಲ್ಲಿ ಭಯಕ್ಕೂ ಆಮೇಲೆ ಭೀಭತ್ಸಕ್ಕೂ ಆಮೇಲೆ ಸಿಲ್ಲಿ ಟಯರ್ಡ್ನೆಸ್ಸು ಎಲ್ಲದಕ್ಕೂ ಒಂದು ರೇಂಜ್ ಆಫ್ ಎಮೋಷನ್ಸ್ ಇವತ್ತಿದೆ. ಮುಂದಕ್ಕೆ ಅವೆಲ್ಲ ಸ್ವಲ್ಪ ಫೇಂಟ್ ಆಗ್ತಾ ಬರುತ್ತೆ. ಎಲ್ಲನೂ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಆ ರೀತಿ ಆಗ್ಬೋದು, ಬಿಕಾಸ್ ಅವ್ರು ಬೆಳೀತಾ ಇರುವಂಥ ವಾತಾವರಣ ಆ ರೀತಿ. ಆಮೇಲೆ ಸರ್ ಮೆಮೊರಿ ಸಹ ಇಟ್ ವಿಲ್ ಪ್ಲೇ ಒಂಥರ ನೆಗೆಟಿವ್ ಆಗೇ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡ್ತಾ ಇರ್ತಾರೆ, ಅಲ್ಲಿ ಅವರು ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ. ಮೆಮರಿ ವಿಲ್ ಆಲ್ಸೋ ಬಿ ಹ್ಯಾಂಪರ್ಡ್, ಇಂಪೇರ್ಡ್ ಅಂತ ಕರಿತೀವಿ. ಯಾವ ಮಟ್ಟಕ್ಕೆ ಇರಬೇಕೋ ಅಲ್ಲಿ ತನಕ ಇರೋದಿಲ್ಲ. ಆಮೇಲೆ ಬಿಹೇವಿಯರ್ ಸರ್, ನೀವು ಆಗಲೇ ಒಂದು ಗೇಮ್ ಎಲ್ಲ ಮೆನ್ಷನ್ ಮಾಡಿದ್ರಲ್ಲ, ಬ್ಲೂ ವೇಲು ಮತ್ತು ಇನ್ನೊಂದು PUBG ಎಲ್ಲ. ಇದರಲ್ಲಿ ನೀವು ನೋಡ್ತಾ ಹೋದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಯಾವುದು ಸರಿಯಾದ ಬಿಹೇವಿಯರು, ಯಾವುದು ತಪ್ಪಾಗಿರುವಂತಹ ಬಿಹೇವಿಯರ್ ಅಂತ. ಈ ಶೂಟಿಂಗ್ ಗೇಮ್ ಎಲ್ಲ ಇರುತ್ತಲ್ಲ, ಮೊಬೈಲಲ್ಲೇ ಆಡ್ತಾರೆ. ಅದು ಆಡಿ ದೇ ಥಿಂಕ್ ಇಟ್ ಈಸ್ ನಾರ್ಮಲ್. ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ ಅದು. ಆ್ಯಕ್ಚುಲಿ ಇಟ್ ಈಸ್ ನಾರ್ಮಲ್ ಅಂತ ಅಂದ್ಕೊತಾರೆ. ಆಮೇಲೆ ಒಬ್ಬರಿಗೆ ಒದಿಯೋದು, ಹೊಡೆಯೋದು. PUBG ಆಡೋದಕ್ಕೆ ಮೊಬೈಲ್ ಕೂಡ್ಸಿಲ್ಲ ಅಂತ ತಂದೆನೇ ಕೊಲೆ ಮಾಡಿರೋಂಥ ಘಟನೆ ಆಗಿದೆ. ಹೌದು, ನಾನು ಒಂದು ವಿಡಿಯೋ ನೋಡಿದ್ದೆ. ತಾಯಿ ಊಟದ ಸಮಯ, ಮಗು ಸ್ಕೂಲಿಂದ ಬಂದಿದೆ, ಯೂನಿಫಾರ್ಮ್ ಸಹ ಚೇಂಜ್ ಮಾಡಿಲ್ಲ, ಬೆಡ್ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇತ್ತು ಹಾಸಿಗೆ ಮೇಲೆ. ತಾಯಿ ಬಂದುಬಿಟ್ಟು ತಟ್ಟೆಗೆ ಊಟ ಹಾಕೊಂಡ್ಬಿಟ್ಟು ಎದ್ದು ಹೋಗು, ರೆಡಿ ಆಗು ಅಂತ. ಆಕೆ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾಳೆ. ಮಗು ಒಳಗಡೆ ಹೋಗ್ಬಿಟ್ಟು ಯಾವುದೋ ಒಂದು ವಸ್ತು ತೊಗೊಂಡ್ರೆ ತಾಯಿ ತಲೆ ಮೇಲೆ ಧಡ್ಡ ಮೊಬೈಲ್ ಕೊಡ್ಲಿಲ್ಲ. ಆಮೇಲೆ ಕಿತ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ತಾಯಿ ಬಿದ್ದಿದ್ದಾರೆ ಅಲ್ಲಿ, ಕಂಟಿನ್ಯೂಸ್. ಇದು ಅಡಿಕ್ಷನ್ ಸರ್. ಅಡಿಕ್ಷನಿನ ಅಡ್ಡ ಪರಿಣಾಮಗಳು, ಸೂಸೈಡ್ ಕೇಸಸ್ಸು ಆಗಿದೆ. ಇದಲ್ದಲೇ ಸರ್, ಎಲ್ಲದಕ್ಕಿಂತಲೂ ತುಂಬ ನೋವಾಗೋ ಸಂಗತಿ ಏನು ಅಂತಂದರೆ, ಮನೆಯಲ್ಲಿ ಅಪ್ಪ ಅಮ್ಮ ಮಗುವಿನ ಮಧ್ಯೆ ಉಂಟಾಗುವಂತಹ ಬಿರುಕು, ಮನಸ್ಸಿನಲ್ಲಿ ಉಂಟಾಗುವಂತಹ ಬಿರುಕು. ಇದನ್ನು ಸರಿ ಮಾಡೋದಕ್ಕೆ ಯಾವ ಗ್ಯಾಡ್ಜೆಟ್ಟು ಆಗಲ್ಲ ಸರ್, ಯಾರಿಂದನೂ ಆಗಲ್ಲ. ಅವರೇ ಸರಿ ಮಾಡ್ಕೊಬೇಕು. ಇದಲ್ದಲೇ ಸರ್, ಇನ್ನು ಕೆಲವೊಂದು ಫೈನ್ ಮೋಟಾರ್ ಸ್ಕಿಲ್ಸು, ಗ್ರಾಸ್ ಮೋಟಾರ್ ಸ್ಕಿಲ್ ಅಂತ ಹೇಳಿದ್ರಲ್ಲ, ಹೀಗೆ ಹಿಡ್ಕೊಳ್ಳೋದು ಗ್ರಾಸ್ ಮೋಟಾರು. ಅದೇ ನಾವು ಹಿಂಗೆ ಹಿಡ್ಕೊಬೇಕು ಅನ್ನೋದು ಫೈನ್ ಮೋಟಾರ್. ಸೂಜಿ ಮತ್ತು ದಾರ ಎಳೆಯೋದು ಫೈನ್ ಮೋಟಾರ್. ಫುಟ್ಬಾಲ್ನ ಒದಿಯೋದು ಗ್ರಾಸ್ ಮೋಟಾರ್. ಯಾವುದು ಸರ್ ಸಿಗುತ್ತೆ ನಿಮಗೆ ಮೊಬೈಲ್ ನೋಡ್ತಾ ಇದ್ದರೆ? ಇವೆಲ್ಲ ಎಫೆಕ್ಟ್ ಆಗುತ್ತೆ. ಇನ್ನೂ ಒಂದು ಆಗುವಂತಹ ಸಮಸ್ಯೆ ಅಂತಂದರೆ ನಿದ್ದೆ ಕಡಿಮೆ ಆಗೋದು. ನಿದ್ದೆನಲ್ಲೂ ಒಂಥರ ಇರಿಟೇಷನ್ನು, ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತಲೂ ಕರಿತೀವಿ. ನಿದ್ದೆ ಮಾಡಿರ್ತಾರೆ, ಆದರೆ ಎದ್ದಾಗ ಅವ್ರಿಗೆ ಫ್ರೆಶ್ನೆಸ್ ಅನಿಸೋದಿಲ್ಲ. ಕಮ್ಯುನಿಕೇಷನ್ ಸಹ ಕಡಿಮೆ ಆಗುತ್ತೆ. ಇನ್ನೊಂದು ನೋಡಿದ್ದೀನಿ ಸರ್, ನಾನೇ ಸ್ವತಃ ನೋಡಿದ್ದೀನಿ, ಮಕ್ಕಳಲ್ಲಿ ಆ ಚುರುಕುತನ ಕಡಿಮೆ ಆಗಿರುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗೋನೆ ನಿಧಾನಕ್ಕೆ ಹೋಗ್ತಾರೆ, ಬೇಗ ಹೋಗು ಅಂತಲೇ ಹೋಗ್ತಾ ಇದ್ದೀನಲ್ಲ ಬೇಗ. ಆ ಚುರುಕುತನ ಇರೋದಿಲ್ಲ. ಬಿಕಾಸ್ ಗ್ಯಾಡ್ಜೆಟ್ ಒಂದು ಕಡೆ ನಿಮ್ಮನ್ನು ಕೂರಿಸ್ಬಿಡುತ್ತೆ, ಪಟ ಅಂತ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಎವ್ರಿಥಿಂಗ್ ಇಸ್ ಟೈಮ್ ಬೌಂಡ್ ಅಲ್ಲ ಸರ್? ಕರೆಕ್ಟ್. ಈ ಥರ ಕೆಲವೊಂದು. ಕೀರ್ತಿ ಮೇಡಮ್ ಅವರ, ಈಗ ಈ ಎಲ್ಲ ಅಂಶವನ್ನು ನೋಡಿದಾಗ ಈ ಮೊಬೈಲ್ನಿಂದ ದೂರ ಇರೋದಕ್ಕೆ ಕಠಿಣ ಕಾನೂನು ಕ್ರಮ ಏನಾದರೂ ಅಗತ್ಯ ಇದೆಯಾ? ಇಟ್ಸ್ 50-50. ಯಾವ ಥರ? ಅಂದ್ರೆ ಅದು ಇಂಗ್ಲಿಷ್ನಾಗಿದೆಯಲ್ಲ, ದ ಬಿಗಿನಿಂಗ್ ಇಸ್ ಆಲ್ವೇಸ್ ಅ ಮೆಸ್. It's very difficult. The between is comfortable and the end is beautiful. So ನಾವು ಇನ್ನೊಂದು ಹೇಳ್ತೀವಿ, ಎಜುಕೇಶನ್ ಬಿಗಿನ್ಸ್ ಅಟ್ ಹೋಮ್. ಸೊ ಎಲ್ಲಾದ್ರೂ ನಾವು ಮನೆಯಿಂದೇ ಸ್ಟಾರ್ಟ್ ಮಾಡಬೇಕು. ವೆದರ್ ಇಟ್ಸ್ ಯು ಹ್ಯಾವ್ ಟು ಡೆವಲಪ್ ಅ ರೈಟ್ ಆಟಿಟ್ಯೂಡ್ ಸ್ಟಾರ್ಟಿಂಗ್ ಅಟ್ ಹೋಮ್. ವಾಟ್ ಈಸ್ ಬಿಗಿನಿಂಗ್ ಆಫ್ ಎಜುಕೇಷನ್ ಈಸ್ ಎಟ್ ಹೋಮ್. ಶಿ ರೈಟ್ಲಿ ಸೆಟ್, ಕರೆಕ್ಟಾಗಿ ಹೇಳಿದ್ರು. ಇನ್ನೂ ಒಂದಿದೆ ಸರ್ ಇಂಗ್ಲೀಷಲ್ಲಿ, ವಿದ್ಯಾಭ್ಯಾಸದ ಕೊನೆಗೆ ಸಿಗುವಂತಹ
ರಿಸಲ್ಟ್ ಏನು, ವಾಟ್ ಈಸ್ ದಿ ಎಂಡ್ ಆಫ್ ಎಜುಕೇಷನ್? ಎಂಡ್ ಆಫ್ ಎಜುಕೇಷನ್ ಇಸ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ದಟ್ ಯು ಕ್ಯಾನ್ ಗೆಟ್ ಥ್ರೂ ಮೊಬೈಲ್. ನಾಯಕ್ ಸರ್, ಈಗ ಈ ಮೊಬೈಲ್ ಬಳಕೆಯಿಂದಾಗಿ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತಾ? ಹೌದು, ನಾನು ಆಲ್ರೆಡಿ ಹೇಳಿದೆ, ಪರ್ಟಿಕ್ಯುಲರ್ಲಿ ಮಾನಸಿಕವಾಗಿ ಬೆಳವಣಿಗೆ ಕುಂಠಿತ ಆಗ್ಬೋದು, ಹಾಗೇನೆ ಶಾರೀರಿಕವಾಗಿ ಕೂಡ. ಯಾಕೆಂತ ಹೇಳಿದ್ರೆ ಮೊಬೈಲ್ ಬಳಕೆ ಹೆಚ್ಚಾದಷ್ಟು ನಮ್ಮ ಚಟುವಟಿಕೆಗಳು ಕಡಿಮೆ ಆಗ್ತವೆ. ಆಲ್ರೆಡಿ ಮಾನ್ಯತಾ ಮೇಡಮ್ ಅವರು ಹೇಳಿದ್ರು, ಆ ಚುರುಕುತನ, ಆ ಚಟುವಟಿಕೆ ಅನ್ನೋದು ಕಡಿಮೆ ಆಗುತ್ತೆ. ನೋಡಿ, ನೀವು ಮೊದಲು ಮದುವೆ ಮನೆಗಳಲ್ಲಿ ಮಕ್ಕಳು ಓಡಾಡ್ಕೊಂಡಿರ್ತಾ ಇದ್ರು, ಇವಾಗ ಮೊಬೈಲ್ ಹಿಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಎಲ್ಲೆಲ್ಲಿ ಕೂತಿರ್ತಾರೋ ಅಲ್ಲಲ್ಲೇ ಕೂತಿರ್ತಾರೆ, ಆ ಓಡಾಟ ಅನ್ನೋದಿರೋದಿಲ್ಲ. ಸೊ ಆ ಕಲರವ ಏನಿರ್ತಿತ್ತು, ಆ ಒಂದು ಎನರ್ಜಿ ಲೆವೆಲ್ ಅಂತ ಏನ್ ಹೇಳ್ತೀವಿ ನಾವು ಒಂದು ಸಭಾಂಗಣದಲ್ಲಿ, ಆ ಎನರ್ಜಿ ಇವತ್ತಿಲ್ಲ. ಸೊ ನ್ಯಾಚುರಲಿ ಇದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಮಾನಸಿಕವಾಗಿ ಕೂಡ ಮಗುವಿನ ಬೆಳವಣಿಗೆ ಮೇಲೆ ಇದು ಪರಿಣಾಮ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಅವ್ರ ಥಿಂಕಿಂಗ್ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ. ರೆಡಿ ಕೊಟ್ಟಾಗ ಆ ಮಗು ತನ್ನ ಸ್ವಂತದ ಯೋಚನೆಗಳನ್ನು ಮಾಡೋದು. ಉದಾಹರಣೆಗೆ ಇಲ್ಲಿ ಕ್ರಿಯೇಟಿವಿಟಿ ಅಂತ, ಸೃಜನಶೀಲತೆ ಅಂತ ಹೇಳ್ತೀವಿ. ನಾನು ಒಂದು ದೊಡ್ಡ ಆನೆ ಅಂತ ಆ ಆನೆಯನ್ನ ಡಿಸ್ಕ್ರೈಬ್ ಮಾಡಬಹುದು. ನಾನೊಂದು ಚಿತ್ರಣ ಅಂದ್ರೆ ಬಾಯಲ್ಲಿ ಹೇಳ್ತೀನಿ, ಆನೆ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳಿ. ಹಾಗೇನೆ ನಾನು ಮೊಬೈಲ್ ಅಥವಾ ಟಿವಿ ಸ್ಕ್ರೀನ್ ಅಲ್ಲಿ ಒಂದು ಆನೆಯನ್ನು ನೋಡ್ತೀವಿ. ಎರಡಕ್ಕೂ ಅಂತರ ಇದೆಯಾ? ಬಹಳ ಅಂತರ ಇದೆ. ಯಾಕೆಂತ ಹೇಳಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ಮಗು ತನ್ನ ಇಮ್ಯಾಜಿನೇಷನ್ ಅನ್ನು ಬಳಸ್ಕೊಂಡು ಆನೆ ಚಿತ್ರಣ ಮೂಡಿಸ್ಕೊಳ್ಳುತ್ತೆ. ಅದೇ ನಾನು ಮೊಬೈಲ್ ಅಲ್ಲಿ ಅಥವಾ ಟಿವಿ ಸ್ಕ್ರೀನ್ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸಿದಾಗ ಅದರ ಇಮ್ಯಾಜಿನೇಷನ್ ಅಷ್ಟಕ್ಕೆ ಸೀಮಿತ ಆಗುತ್ತೆ. ನೋಡಿ, ಸಮುದ್ರವನ್ನು ನೇರವಾಗಿ ನೋಡೋದಿಕ್ಕೂ ಟಿವಿ ಸ್ಕ್ರೀನ್ ಮೇಲೆ ನೋಡೋದಿಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ನನ್ನ ಇಮ್ಯಾಜಿನೇಷನ್ ನಾನು ಟ್ರಿಗರ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಡೈರೆಕ್ಟ್ ಅಂದ್ರೆ ಈ ರೀತಿಯ ಇನ್ಪುಟ್ಗಳು ಖಂಡಿತವಾಗ್ಲೂ ಮಾರಕವಾಗ್ತವೆ. ಸೊ ಕ್ರಿಯೇಟಿವಿಟಿ ಅಂತ ಹೇಳಿದಾಗ ತನ್ನ ಇಮ್ಯಾಜಿನೇಷನ್ ಅನ್ನು ಪ್ರತಿಯೊಬ್ಬ ವ್ಯಕ್ತಿ, ಅದು ಚಿಕ್ಕವರು ಇರಬಹುದು ದೊಡ್ಡವರು ಇರಬಹುದು, ಬಳಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅನುಕೂಲಕರವಾದ ವಾತಾವರಣ ಕಲ್ಪಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನನಗೆ ಇಲ್ಲಿ ರವಿ ಬೆಳಗೆರೆ ನೆನಪಾಗ್ತಾರೆ. ಅವರು ತಮ್ಮ ಟ್ರಾನ್ಸ್ಲೇಷನ್ಸ್ ಕೆಲಸ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಉತ್ತರ ಕನ್ನಡದಲ್ಲಿ ಯಾವ್ದೊಂದು ಕಡೆ ಯಾವ್ದೊಂದು ಜಾಗ ಇತ್ತು, ಅಲ್ಲಿ ಹೋಗಿ ಕೂತ್ಕೊಂಡ್ ಬಿಡ್ತಾ ಇದ್ರು. ಅವ್ರು ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ಲಿಲ್ಲ. ಯಾಕೆ? ಅವ್ರ ಇಮ್ಯಾಜಿನೇಷನ್ಗೆ ಅವ್ರು ಯಾವ್ದೇ ಗ್ಯಾಜೆಟ್ ಯೂಸ್ ಮಾಡ್ತಿರ್ಲಿಲ್ಲ. ಮತ್ತು ಬರವಣಿಗೆಯಲ್ಲಿ ಮ್ಯಾನ್ಯುಸ್ಕ್ರಿಪ್ಟ್ ಆಗಿ ಅವರು ಈ ಒಂದು ಟ್ರಾನ್ಸ್ಲೇಷನ್ ಕೆಲಸವನ್ನು ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಸೃಜನಶೀಲತೆಗೆ ಬರವಣಿಗೆ ಇರಬಹುದು, ಓದಿರಬಹುದು, ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ, ಇವಾಗ ನಾನು ಆಪ್ ಬಳಸಿ ನಾನು ಪುಸ್ತಕಗಳನ್ನು ಓದ್ಬೋದು, ಹಾಗೇನೆ ಹಾರ್ಡ್ ಬೌಂಡ್ ಪುಸ್ತಕನೇ ಓದ್ಬೋದು. ಎರಡರಲ್ಲೂ ಅಂತರ ಇದೆಯಾ? ಬಹಳ ಅಂತರ ಇದೆ. ನಾನು ಪೇಜ್ ನಂಬರ್ 375 ಇರ್ತೀನಿ, ಸಡನ್ ಆಗಿ ನನಗೆ 94ನೇ ಪೇಜ್ ನೋಡ್ಬೇಕು. ಆಪ್ ಬಳಸಿ ಓದ್ತಾ ಇದ್ರೆ ಅದನ್ನ ನೋಡಕ್ ಆಗಲ್ಲ, ನಾನು ವಾಪಸ್ ಹೋಗೋದಿಕ್ಕೆ ಉದಾಸೀನ ಆಗುತ್ತೆ ನಮ್ಗೆ. ಅದೇ ನಾನು ಪುಸ್ತಕ ಓದ್ತಾ ಇದ್ರೆ ನನಗೆ 94 ಪುಟ ತೆಗ್ಸೋದು ಬಹಳ ಸುಲಭ. ಸೊ ಇವೆಲ್ಲ ಅಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎರಡೂ ಇದರಲ್ಲೂ ಕೂಡ ಇದು ಪರಿಣಾಮ ಮಾಡುತ್ತೆ. ಹಾಗೇನೆ ನೀವು ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ರಿ. ಬಹುಶಃ ಕಾನೂನು ಒಂದು ಮಟ್ಟಕ್ಕೆ ಇಲ್ಲಿ ತರಬಹುದು, ಅಂದ್ರೆ ಕಂಟೆಂಟ್ ವಿಚಾರವಾಗಿ. ಪಬ್ಜಿ ಅಂತ ಗೇಮ್ಗಳು, ಯಾಕೆ ನಾವು ನೋಡಿದೀವಿ, ಆ ಬ್ಲೂ ವೇಲು ಈ ಟೈಮ್ಗಳಲ್ಲಿ ಸಾಕಷ್ಟು ಮಕ್ಕಳು, ದೊಡ್ಡವರು ಕೂಡ ಹೊಡೆತ ತಿಂದಿದ್ದಾರೆ. ಆದ್ರಿಂದ ಇಂಥ ಗೇಮ್ಗಳನ್ನ ಕಂಟ್ರೋಲ್ ಮಾಡೋದು, ಮಾರಕವಾಗಿರುವಂತ ಗೇಮ್ಗಳನ್ನ ಬ್ಯಾನ್ ಮಾಡುವಂತದ್ದು ಸರ್ಕಾರ ಮಾಡಬಹುದು. ಆದ್ರೆ ಮೊಬೈಲ್ ಬಳಕೆ ಅಥವಾ ಗ್ಯಾಜೆಟ್ ನ ಬಳಕೆಯನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ಇಲ್ಲಿ ಶಾಲೆಗಳಲ್ಲೂ ಕೂಡ ಅಷ್ಟೇನೆ, ನೀವು ರೂಲ್ಸ್ ಮಾಡೋದು ಬಹಳ ಸುಲಭ, ಆದ್ರೆ ಎಷ್ಟು ಮಟ್ಟಿಗೆ ಫಾಲೋ ಆಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಮತ್ತೆ ಮನೆ ಮನೆಗೆ ಹೋಗಿ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ, ಇದನ್ನ ಅಮಲ್ ಮಾಡ್ಬೇಕು ಅಂತ ಹೇಳಿದ್ರೆ ಬಹುಶಃ ಅದು ವಿಪರೀತ ಎಕ್ಸ್ಪೆಕ್ಟೇಷನ್ ಆಗುತ್ತೆ ಸರ್ಕಾರದಿಂದ. ಮಾಡೋ ಕೆಲಸನೇ ಸರಿಯಾಗಿ ಆಗ್ತಾ ಇಲ್ಲ ನಮ್ದು ಇವಾಗ. ಅಂತದ್ರಲ್ಲಿ ಕಾನೂನು ಮಾಡೋದ್ರಿಂದ ಬಹುಶಃ ಹೆಚ್ಚಿನ ಉಪಯೋಗ ಏನು ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಅವರ ಪಾತ್ರ ಮುಖ್ಯ ಆಗುತ್ತೆ. ಪೇರೆಂಟ್ಸು ಪ್ಲಸ್ ಮನೆಯಲ್ಲಿರುವ ಕಡೆ ನಾನು ನೋಡಿದ್ರೆ ತಂದೆ ತಾಯಿ ಮೊಬೈಲ್ ಕೊಡ್ಸೋದಿಲ್ಲ, ಅಜ್ಜ ತಂದು ಕೊಡ್ತಾರೆ ಅಥವಾ ಅಜ್ಜಿ ತಂದು ಕೊಡ್ತಾರೆ. ಬರ್ಡೇ ಗಿಫ್ಟ್. ಬಟ್ ಗೌರ್ಮೆಂಟ್
ಗೌರ್ಮೆಂಟ್ ಕೆಲವು ರಿಸ್ಟ್ರಿಕ್ಷನ್ಸ್ ಮಾಡ್ಬೋದು. ಇವಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕಾದ್ರೆ ಇಷ್ಟು ಏಜ್ ಇರಲೇಬೇಕು, ಅದಕ್ಕಿಂತ ಕೆಳಗೆ ಯೂಸ್ ಮಾಡಬಾರ್ದು, ಆ ಥರ ರಿಸ್ಟ್ರಿಕ್ಷನ್ಸ್ ತರ್ಬೋದು ಡೆಫಿನೆಟಾಗಿ. ಕೆಲವು ಗೇಮ್ಸ್ ಬ್ಯಾನ್ ಮಾಡೋದು. ಪ್ಲಸ್ ಅಡ್ವೈಸ್ ಕೊಡ್ಬೋದು ಪೇರೆಂಟ್ಸ್ಗೆ, ರೆಕಮೆಂಡೇಷನ್. ಇಫ್ ಇಟ್ ಕಮ್ಸ್ ಫ್ರಮ್ ದ ಗವರ್ನಮೆಂಟ್, ದಿಸ್ ಇಸ್ ದ ರೆಕಮೆಂಡೇಷನ್ ಫಾರ್ ದ ಪೇರೆಂಟ್ಸ್. ಇಟ್ ಈಸ್ ನಾಟ್ ಬೈಂಡಿಂಗ್, ಬಟ್ ಇಟ್ ಈಸ್ ಎಜುಕೇಟಿವ್ ಟು ದ ಪೇರೆಂಟ್ಸ್ ಪ್ಲಸ್ ಟು ದ ಇನ್ಸ್ಟಿಟ್ಯೂಷನ್ಸ್. ಆ ಗೈಡೆನ್ಸ್ನ ಖಂಡಿತ ಕೊಡ್ಬೋದು. ಕ್ವಿಕ್ ಆಗಿ ಕೊನೆಯದಾಗಿ ಹೇಳೋದಾದ್ರೆ 4 ಪಾಯಿಂಟ್ ಸರ್. ಮೊದಲನೇದು, ಸಿಂಗಪೂರಲ್ಲಿ 10 PM ಆದಮೇಲೆ ಯಾವ ವಾಟ್ಸಪ್ ಕಾಲು ಮಾಡೋಕ್ಕಾಗಲ್ಲ, ಆ ಥರದೊಂದು ಕಾನೂನು ತೊಗೊಂಬರಲಿ. ಎರಡನೇದು, ಸ್ಕೂಲ್ನಲ್ಲಿ ಗ್ಯಾಜೆಟ್ಸ್ ಇರಲಿ, ಆದರೆ ಪೇರೆಂಟ್ಸು, ಟೀಚರ್ಸು, ಸ್ಟೂಡೆಂಟ್ಸ್ ಮಧ್ಯ ಕಮ್ಯುನಿಕೇಷನ್ ಪುನಃ ಪುಸ್ತಕಕ್ಕೆ ಬನ್ನಿ, ಡೈರಿಯಲ್ಲಿ ಬರೀರಿ. ಮೂರನೇದು, ಕ್ರಿಯೇಟಿವಿಟಿ ಅಂತ ಹೇಳಿದ್ರಲ್ಲ, ಆ ಕ್ರಿಯೇಟಿವಿಟಿ ಹೆಚ್ಚಾಗಿದ್ದಕ್ಕೆ ನಾವು ಈ ಥರ ಗ್ಯಾಡ್ಜೆಟ್ಸ್ನ ಇನ್ವೆಂಟ್ ಮಾಡಿದ್ವಿ, ಮತ್ತು ಅದರಿಂದ ಕ್ರಿಯೇಟಿವಿಟಿ ನಾಶ ಆಗ್ತಾ ಇದೆ. ಸೊ ಎಷ್ಟು ನಾವು ಟೆಕ್ನಾಲಜಿಗೆ ಸಪೋರ್ಟ್ ಮಾಡಬೇಕು, ಎಷ್ಟು ನಾವು ಪುಸ್ತಕ ಮತ್ತು ನಾಲೆಜಿಗೆ ಸಪೋರ್ಟ್ ಮಾಡಬೇಕು, ಇದು ಗೌರ್ಮೆಂಟ್ ತೀರ್ಮಾನ ಮಾಡಬೇಕು, ಕರಿಕ್ಯುಲಮ್ನಲ್ಲೂ ತೋರಿಸ್ಬೇಕು. ನಾಲ್ಕನೇದು, ಅಂದು ನಾವು ಈ ಮೊಬೈಲ್ ಅನ್ನೋದನ್ನು ಲಕ್ಸುರಿ ಅಂತ ನೋಡ್ತಾ ಇದ್ವಿ. ಮೊಬೈಲ್ ಕೈಯಲ್ಲಿದೆಯಾ, ಐಫೋನ್ ಕೈಯಲ್ಲಿದೆಯಾ, ಅವರು ಒಂದು ಅಂತಸ್ತವರು ಅಂತ. ಇವತ್ತು ಅದು ಬೇಕಿಲ್ಲ, ನಮಗೆ ಒಳ್ಳೆ ಆಹಾರ ಬೇಕು, ಒಳ್ಳೆ ವ್ಯವಸ್ಥೆ ಬೇಕು, ಅದ್ರ ಕಡೆ ಗಮನ ಹರಿಸ್ಲಿ. ನಾಲ್ಕನೇದು, ಫೆಸ್ಟಿವಲ್ಸ್, ಹಬ್ಬಗಳನ್ನ ಒಟ್ಟಿಗೆ ಮಾಡಿ ಮಕ್ಕಳಿಗೆ ಒಂದು ಕಾರಣ ಸಿಗುತ್ತೆ ಎಲ್ಲ ಜೊತೆನೂ ಬೆರೆಯೋದಕ್ಕೆ. ಲಾಸ್ಟು, ನಿಮ್ಹ್ಯಾನ್ಸ್ನಲ್ಲಿ ಹೇಳ್ತಾರೆ ಟೆಕ್ ಡಿಟಾಕ್ಸ್ ಅಂತ. ಟೆಕ್ ಡಿಟಾಕ್ಸ್ ಅಂತಂದರೆ ಒಂದು ವಾರದಲ್ಲಿ ಅಟ್ಲೀಸ್ಟ್ 1 ದಿನ 2 ದಿನ ಮೊಬೈಲ್ನ ಮುಟ್ಟಬೇಡಿ, ಯಾವುದೇ ಕಾರಣಕ್ಕೂ ಗ್ಯಾಡ್ಜೆಟ್ಸ್ ಜೊತೆ ಎಲ್ಲ ಪಾಯಿಂಟ್ಸ್ಗಳನ್ನ ನೀವೇನು ಪಾಯಿಂಟ್ಸ್ ಹಾಕಿದ್ದಾರೆ ಎಲ್ಲ ಪಾಯಿಂಟ್ಸ್ ಒಂದೊಂದೇ ಪಾಯಿಂಟ್ಸ್ ನನಗೆ ವಿಡಿಯೋ ಮಾಡಿ ಕಳಿಸಿ, ನಾವು ಫಾಲೋ ಮಾಡೋಣ, ಆಮೇಲೆ ಅದನ್ನ ಸೋಷಿಯಲ್ ಮೀಡಿಯಾಗೆ ಹಂಚಿಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಈಗ ಮೊಬೈಲ್ ಫೋನ್ ಬಳಸೋದು ತಪ್ಪೇನಲ್ಲ, ಬಟ್ ಅದು ಅತಿಯಾದರೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದು ಸರಿ ಆಗಬೇಕು ಅಂತಂದರೆ ಹೇಳಿರೋ ಹಾಗೆ ಅದು ಕಾನೂನು ಕ್ರಮ ಬೇಕಾಗತ್ತೆ. ಜೊತೆಗೆ ಪೋಷಕರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ನೀವು ಆರಂಭದಲ್ಲಿ ಮಕ್ಕಳನ್ನು ಮೊಬೈಲಿಂದ ಎಷ್ಟು ದೂರ ಇಡ್ತೀರಿ ಅಷ್ಟು ಒಳ್ಳೆಯದಾಗತ್ತೆ. ಜೊತೆಗೆ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಬೆಳವಣಿಗೆಯ ಮೇಲೂ ಕೂಡ ಕುಂಠಿತ ಆಗುತ್ತೆ. ಇದನ್ನು ಫಾಲೋ ಮಾಡಬೇಕಾಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಮೊಬೈಲ್ ಬಳಸೋದು ಕಡಿಮೆ ಆದರೆ ಅದು ನಮಗೆ ಒಳ್ಳೆಯದೇ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.